ನಮಸ್ಕಾರ 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ರಾಜ್ಯ ರಾಜಕಾರಣ ಹಾಗೂ ಇನ್ನಿತರ ಬೆಳವಣಿಗೆಗಳು ಏನಿವೆ ಅದರ ಸಂಬಂಧಪಟ್ಟ ಸುದ್ದಿ ಇದೆ. ರಾಷ್ಟ್ರ ರಾಜಕಾರಣದ ಸುದ್ದಿಗಳಿವೆ, ಕ್ರೀಡಾ ಸುದ್ದಿ ಇದೆ, ದೂರದ ರಾಜಸ್ಥಾನದ ಸುದ್ದಿ ಇದೆ. ಹೀಗೆ ಹಲವು ಸುದ್ದಿಗಳನ್ನು ಹೊತ್ತುಕೊಂಡು ನಾನು ಬಂದಿದ್ದೇನೆ. ಎಸ್, ಎಂದಿರಂತೆ ನನ್ನ ಜೊತೆ 4 ಅತಿಥಿಗಳು ಇರ್ತಾರೆ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ನಾನು ಅವರ ಜೊತೆ ಚರ್ಚೆ ನಡೆಸ್ತೀನಿ. ಮೊದಲನೇದಾಗಿ ಅತಿಥಿಗಳನ್ನು ತುಂಬ ಪ್ರೀತಿಯಿಂದ ನಾನು ಸ್ಟುಡಿಯೋಕ್ಕೆ ಆಹ್ವಾನಿಸ್ತೇನೆ. ಭಾರತೀಯ ಜನತಾ ಪಕ್ಷದ ಸತೀಶ್ ರೆಡ್ಡಿ ಅವರಿದ್ದಾರೆ ನನ್ನ ಜೊತೆಗೆ. ಸರ್, ಪ್ಲೀಸ್ ವೆಲ್ಕಮ್ ಟು ಮೈ ಶೋ. ಪ್ಲೀಸ್ ಸರ್. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರವರು, ನನಗೆ ಅವ್ರು ಬಹಳ ಇಷ್ಟ ಆಗೋದು, ಅವರು ಕ್ರೀಡಾಪಟು, ಕ್ರಿಕೆಟ್, ನಾನು ಅತಿಯಾಗಿ ಇಷ್ಟಪಡುವ ಕ್ರಿಕೆಟ್ ಏನಿದೆ, ಅವರು ಕ್ರಿಕೆಟ್ ಆಟಗಾರರಾಗಿಯೂ ಇದ್ದವರು, ರಾಜಕೀಯದಲ್ಲೂ ಈಗ ಆಟ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆಟ ಆಡಿದ್ರೆ ಇನ್ನೂ ಎಲ್ಲೋ ಹೋಗ್ತಾ ಇದ್ರು. ಇವೆ ಈಸ್ ಅ ಸಜ್ಜನ ರಾಜಕಾರಣಿ ನನ್ನ ಜೊತೆ ಇದ್ದಾರೆ. ಪ್ರಕಾಶ್ ರಾಥೋಡ್, ಬನ್ನಿ ಪ್ಲೀಸ್, ವೆಲ್ಕಮ್ ಟು ಮೈ ಶೋ. ಹಾಗೆಯೇ ನನ್ನ ಜೊತೆಗೆ ಇಬ್ಬರು ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವ NS ಶಂಕರ್ ಹಾಗೆ MK ಭಾಸ್ಕರ್ ರಾವ್ ಅವರು ರಾಜಕೀಯ ವಿಶ್ಲೇಷಕರು ಕೂಡ. ಎಸ್ ಶಂಕರ್ ಅಂಡ್ ಭಾಸ್ಕರ್ ರಾವ್, ಪ್ಲೀಸ್ ವೆಲ್ಕಮ್ ಟು ಮೈ ಶೋ. ಎಸ್, ಪ್ರಿಯ ವೀಕ್ಷಕರೇ, ಅತಿಥಿಗಳು ಇದ್ದಾರೆ. ನಿಮಗೆ ಗೊತ್ತು, ನಾವು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಆ ಸುದ್ದಿಯ ಬಗ್ಗೆ ನಾನು ನಮ್ಮ ಅತಿಥಿಗಳ ಜೊತೆ, ಪ್ಯಾನಲಿಸ್ಟ್ ಜೊತೆ, ಜಾಯ್ನ್ ಆದವ್ರ ಜೊತೆ ಚರ್ಚೆ ಮಾಡ್ತೇನೆ. ಸೊ ಎಲ್ಲದಕ್ಕಿಂತ ಮೊದಲು ಈಗ ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಬಳ್ಳಾರಿಯ ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ಅವಘಡ. ರಥೋತ್ಸವದ ವೇಳೆ ಚಕ್ರದ ಆಕ್ಸಲ್ ತುಂಡಾಗಿ ನೆಲಕ್ಕುರುಳಿದ ರಥ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಯಡಿಯೂರಪ್ಪ ಆರೋಪಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪ್ರಹಾರ. BSY ಮಾನಸಿಕ ಅಸ್ವಸ್ಥ ಅಂದ್ರು ದಿನೇಶ್ ಗುಂಡೂರಾವ್. ಯಡಿಯೂರಪ್ಪ ನಿರ್ದೋಷಿಯಲ್ಲ, ಆರೋಪಿ ಅಂದ್ರು HDK. ಅಧಿಕಾರಕ್ಕೆ ಬಂದರೆ ಕಸಾಯಿ ಖಾನೆ ಬಂದ್ ಮಾಡುತ್ತಂತೆ ಬಿಜೆಪಿ. ಕಮಲ ಪಕ್ಷದಿಂದ ಜಾತಿ ಕೋಮಿನ ಮಾತು ಅಂದ್ರು ಮಾಯಾವತಿ. ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಉತ್ತರ ಪ್ರದೇಶದ 4ನೇ ಹಂತದ ಪ್ರಚಾರಕ್ಕೆ ತೆರೆ. ರಾಜಸ್ಥಾನದಲ್ಲಿ ಬಿಜೆಪಿ ಶಾಸಕಿ ಪತಿಯ ಗುಂಡಾಗಿರಿ. ದಂಡ ಹಾಕಿದ ಪೊಲೀಸರ ಮೇಲೆ ಹಲ್ಲೆ. ಕ್ರಮಕ್ಕೆ ಮುಂದಾದ ಪೊಲೀಸರ ಎತ್ತಂಗಡಿ. ಯುವ ನಾಯಕ ತಂಡ ಮುನ್ನಡೆಸೋದಕ್ಕೆ ಸೂಕ್ತ ಸಮಯ. ಇಂಪ್ರೆಸ್ ಮಾಡಿತು ಸ್ಮಿತ್ ನಾಯಕತ್ವ. ಧೋನಿ ಕೈ ಬಿಟ್ಟಿದ್ದಕ್ಕೆ ಪುಣೆ ತಂಡದ ಮಾಲೀಕರ ವಿವರಣೆ. ಎಸ್, ಪ್ರಿಯ ವೀಕ್ಷಕರೇ, ಮೊದಲ ಸುದ್ದಿ ನಾನು ತೆಗೆದುಕೊಳ್ತಾ ಇರೋದು ಈ ಸಂಜೆ ನಡೆದ ಒಂದು ಅವಘಡ. ಅದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಐತಿಹಾಸಿಕ ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿತು. ರಥೋತ್ಸವದ ವೇಳೆ ರಥದ ಚಕ್ರದ ಆಕ್ಸಲ್ ತುಂಡಾಗಿದ್ದು ರಥ ನೆಲಕ್ಕುರುಳಿತು. ಈ ಘಟನೆಯಲ್ಲಿ 6ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆ ಪೈಕಿ ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಗಾಯಗೊಂಡವರನ್ನು ಕೊಟ್ಟೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರ್ನಾಟಕದ ಅತಿ ಎತ್ತರದ ರಥಗಳಲ್ಲಿ ಕೊಟ್ಟೂರೇಶ್ವರ ರಥ ಕೂಡ ಒಂದು. ಸುಮಾರು 60 ಅಡಿ ಎತ್ತರದ ರಥ ಮುರಿದು ಬಿದ್ದಿದ್ದರಿಂದ ಸ್ಥಳದಲ್ಲಿ ಭಾರೀ ಅನಾಹುತ, ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ರಥ ವಾಲ್ತಾ ಇದ್ದಂತೆ ಜನ ಚೆಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಆರಂಭಿಸಿದರು. ರಥೋತ್ಸವದ ವೇಳೆ 4 ರಿಂದ 5 ಲಕ್ಷ ಭಕ್ತರು ಅಲ್ಲಿ ನೆರೆದಿದ್ದರು. ಬಳ್ಳಾರಿ ಜಿಲ್ಲಾಧಿಕಾರಿ ರಾಮ್ ಪ್ರಸಾದ್ ಮನೋಹರ್ ಘಟನಾ ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ.
ಎಸ್, ನಮ್ಮ ವರದಿಗಾರ ಮಂಜುನಾಥ್ ಕೈದಾಳೆ ಅವರು ಈಗ ಕೊಟ್ಟೂರಿನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಮಂಜುನಾಥ್ ಸರ್, ಏನು ಈ ಅವಘಡ ಹೇಗೆ ಸಂಭವಿಸ್ತು ಅನ್ನೋದು ನನ್ನ ಪ್ರಶ್ನೆ. ಎರಡನೇದಾಗಿ ಇದುವರೆಗೆ ಅದೃಷ್ಟವಶಾತ್ ಯಾವುದೇ ಅವಘಡ ಜೀವಹಾನಿ ಆಗಿಲ್ಲ ಅಲ್ವಾ? ಖಂಡಿತ ಶಶಿಧರ್. ಏನಂತಂದ್ರೆ ಈಗಾಗಲೇ ಏನು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರು ಏನು ಚನ್ನಬಸವೇಶ್ವರ ಒಂದು ಏನ್ ದೇವಸ್ಥಾನ ರಥೋತ್ಸವ ಏನಿದೆ, ಏನು ಒಂದು ಉತ್ತರ ಕರ್ನಾಟಕ ಭಾಗದ ಅತಿ ಪ್ರಮುಖ ಒಂದು ರಥೋತ್ಸವ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ರಥೋತ್ಸವಕ್ಕೆ ದಾವಣಗೆರೆ, ಬಳ್ಳಾರಿ ಈ ಕಡೆ ಒಂದು ಸುಮಾರು 8 ಜಿಲ್ಲೆಗಳಿಂದ ಕೂಡ ಲಕ್ಷಾಂತರ ಭಕ್ತರು ಈ ಒಂದು ಸ್ಥಳಕ್ಕೆ ಬರ್ತಕ್ಕಂಥದ್ದು, ಒಂದು ಕಾಲ್ನಡಿಗೆಯ ಮುಖಾಂತರವಾಗಿ ಒಂದು ದೇವರ ದರ್ಶನವನ್ನ ಪಡ್ತಕ್ಕಂಥದ್ದು. ಏನು ಇಂದು ರಥೋತ್ಸವ ಸುಮಾರು 5:30 ಸುಮಾರಿಗೆ ಒಂದು ನಡೀತಾ ಇರುತ್ತೆ. ಒಂದು 5:30 ಸುಮಾರಿಗೆ ರಥೋತ್ಸವ ಪಾದಿಕೆಯನ್ನ ಮುಟ್ಟಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಏನು ರಥೋತ್ಸವದ ಏನು ಆಕ್ಸಲ್ ಏನಿದೆ, ಆಕ್ಸಲ್ ಕಟ್ ಆಗಿರ್ತಕ್ಕಂಥದ್ದು. ಆಕ್ಸಲ್ ಕಟ್ ಈಗ ಬಂದಿರೋ ವರದಿ ಪ್ರಕಾರ ಏನು ಈ ಮುರಿದು ಬಿದ್ದ ರಥದ ಕೆಳಗಡೆ ಇನ್ನೂ ಕೂಡ ಕೆಲವರು ಭಕ್ತರು ಇರಬಹುದು ಅನ್ನುವ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಏನಿದೆ ನಿಮ್ಮ ಬಳಿ ಈ ಕುರಿತು ಮಾಹಿತಿ? ಶಿಷ್ಯರು ಏನಂತಂದ್ರೆ ಈಗಾಗಲೇ ಏನು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. ಆಲ್ರೆಡಿ ಏನು ಕ್ರೈನು ಕೂಡ ಬರ್ತಿರ್ತಕ್ಕಂಥದ್ದು, ಅಂದ್ರೆ ಕೆಲವೇ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಒಂದು ಕ್ರೈನ್ ಬರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಏನು 6ರಿಂದ 8 ಜನರು ಏನು ಗಂಭೀರವಾಗಿ ಗಾಯಗೊಂಡಿದ್ರು. ಗಾಯಗೊಂಡವರನ್ನ ದಾವಣಗೆರೆ ಮತ್ತೆ ಕೊಟ್ಟೂರು ಅಲ್ಲಿ ಆಸ್ಪತ್ರೆಗಳಿಗೆ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರವಾಗಿ, ನಮ್ಮ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರವಾಗಿ ಏನು ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಭಕ್ತಾದಿಗಳನ್ನ ಅಲ್ಲಿ ಸ್ಥಳೀಯರೇ ಅವರನ್ನ ಏನು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಸ್ಥಳಕ್ಕೆ ಈಗಾಗಲೇ ಆಂಬುಲೆನ್ಸ್ ಕೂಡ ಏನು ಬಂದು ಅಲ್ಲಿರ್ತಕ್ಕಂಥ ಏನ್ ಗಾಯಾಳುಗಳು ಏನಿದ್ರು ಅವರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟವಶಾತ್ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯ ಸಂಭವಿಸಿರ್ತಕ್ಕಂಥದ್ದೇ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಶಶಿಧರ್. ಓಕೆ, ನಾನು ಕೊನೆಯ ಪ್ರಶ್ನೆ ನಿಮ್ಮನ್ನ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಇಷ್ಟು ಎತ್ತರದ ರಥವನ್ನ ನಿರ್ಮಿಸಿ ಇದು ಮಾಡಲಾಗುತ್ತೆ, ಅದರ ಸುರಕ್ಷತೆಯ ಬಗ್ಗೆ ಏನಾದರೂ ಚೆಕ್ ಮಾಡೋದು, ಬೇರೆ ರೀತಿ ಏನಾದರೂ ಮೆಕ್ಯಾನಿಸಮ್ ಇದೆಯೋ ಇಲ್ಲ ಅಲ್ಲಿ? ಶಶಿಧರ್, ಏನಂತಂದ್ರೆ ಏನು ಸುಮಾರು 40 ವರ್ಷದ ಹಳೆಯ ರಥೋತ್ಸವ ಅಂತ ಏನು ಅಲ್ಲಿನ ಸಿಕ್ಕಿರ್ತಕ್ಕಂಥ, ಅಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯ ಏನು ಮುಖ್ಯಸ್ಥರು ಏನಿದ್ದಾರೆ ಅವರೊಂದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. 40 ವರ್ಷದ ಹಳೆಯ ಇರ್ತಕ್ಕಂಥದ್ದು, ಅಂದ್ರೆ ಸುಮಾರು 25 ಅಡಿಗಳಷ್ಟು ಏನು ಅಂತರದಲ್ಲಿ ಇರ್ತಕ್ಕಂಥದ್ದು ಒಂದು ರಥೋತ್ಸವ. ಅದರ ನಂತರದಲ್ಲಿ ಏನು ಬಿದಿರು ಕಟ್ಟಿಗೆ ಮುಖಾಂತರವಾಗಿ ಒಂದು ಎತ್ತರವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಆದ್ರೆ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಕಾರವಾಗಿ ಇದು 40 ವರ್ಷದ ಹಳೆಯದು. ಆದ್ರೆ ಆಕ್ಸಲ್ ಅನ್ನೋ ಏನಿದೆ ಗಾಳಿಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಕಬ್ಬಿಣದ ಈ ಸಲಾಕೆ ಏನಿದೆ ಅದು ಮುರಿದ ಪರಿಣಾಮವಾಗಿ ಒಂದು ಅವಘಡಕ್ಕೆ ಪ್ರಮುಖ ಕಾರಣ ಅಂತ ತಿಳಿದು ಬರ್ತಕ್ಕಂಥದ್ದು. ಓಕೆ, ತಾವು ಅದರ ಏನ್ ನಡೀತಾ ಇದೆ ಅದರ ಮೇಲೆ ಗಮನ ಇಡಿ, ಏನೇನು ಸುದ್ದಿ ಇದೆ ಕೊಡಿ. ಎನಿವೇ ಥ್ಯಾಂಕ್ಫುಲ್ ಟು ಯು, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಪ್ರಕಾಶ್, ನಿಮ್ಮ ಹತ್ರ ಕೇಳ್ತೀನಿ. ಒಂದು, ನನಗೆ ಈ ರಥ ಇದೆ, ನನಗಿರುವ ಸಂಶಯ ಬಿಸಿ ಇಂಥ ಒಂದು 40 ವರ್ಷದ ರಥವನ್ನು ಈ ರಥೋತ್ಸವಕ್ಕೆ ಬಿಡೋ ಮುಂದೆ ಅಟ್ಲೀಸ್ಟ್ ಅದರ ಸುರಕ್ಷತೆ ಬಗ್ಗೆ ಆದರೂ ಒಂದು ಚೆಕ್ ಮಾಡುವ ಒಂದು ವ್ಯವಸ್ಥೆ ಇರಬೇಕಲ್ವ? ಪೊಲೀಸ್ ಇರಲಿ, ಇನ್ಯಾರು ಇರಲಿ. ಈ ರೀತಿ ಆದರೆ ಅದೃಷ್ಟವಶಾತ್ ಯಾರೂ ಸತ್ತಿಲ್ಲ. 60 ಅಡಿ ಎತ್ತರದ್ದು. ಇವತ್ತು ಏನು ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಕೊಟ್ಟೂರೇಶ್ವರ ಒಂದು ದೊಡ್ಡ ಜಾತ್ರೆ ನಡೆಸ್ತಾರೆ. ಯಾವುದೇ ಜಿಲ್ಲೆಗಳಲ್ಲಿ, ನಗರದಲ್ಲಿ ಹೌದು ಜಾತ್ರೆ ನಡೀತದೆ. ನನಗನ್ಸುತ್ತೆ ಒಂದು ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಅವಶ್ಯಕತೆ ಇವತ್ತಿದೆ. ಯಾಕೆಂದರೆ ಇವು ಎಲ್ಲ ರಥಗಳು 30, 40, 50, 60 ವರ್ಷಗಳಿಂದ ರಥಗಳನ್ನು ನಾವು ತೊಗೊಂಡು ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ, ಜಾತ್ರೆಗಳನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ನಾವು ಭಾಳ ಆಧಾರಪೂರ್ವಕವಾಗಿ ನಾವು ದೇವರಿಗೆ 101% ಬೇಕು. ಎಸ್ ಸತೀಶ್ ರೆಡ್ಡಿ ಅವರು, ನೀವೇನು ಹೇಳ್ತೀರಿ? ಒಂದು ಇಂಥ ಜಾತ್ರೆ ನಡೆಯುವಾಗ ಹಳೆ ರಥ ನಂಬಿಕೆ ಪ್ರಶ್ನೆ ಒಂದು, ಅದ್ರ ಜೊತೆ ಸುರಕ್ಷತೆಯ ಪ್ರಶ್ನೆ ಬಹಳ ಮುಖ್ಯವಾದ್ದು. ಈಗ ಪುಣ್ಯ 5 ಲಕ್ಷ 4 ಲಕ್ಷ ಜನ ಸೇರ್ತಾರೆ ಭಕ್ತರು ಅಲ್ಲಿ. ಅಟ್ಲೀಸ್ಟ್ ರಥ ಹೇಗಿದೆಯಪ್ಪ, ಇದು ಎಳೆಯಕ್ಕಾಗತ್ತೋ ಇಲ್ಲ, ಗಟ್ಟಿ ಇದೆಯೋ, ಉರು ಬೀಳುತ್ತೋ ಇಲ್ಲ ನೋಡೋದಕ್ಕಾದ್ರೂ ಒಂದು ವ್ಯವಸ್ಥೆ. ಜಿಲ್ಲಾಡಳಿತ ಇಲ್ಲ, ಇದು ಜಿಲ್ಲಾಡಳಿತದ ಸಂಪೂರ್ಣ ವೈಫಲ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಲಕ್ಷಾಂತರ ಜನರು ಸೇರಿದಂಥ ಸಂದರ್ಭದಲ್ಲಿ ಒಂದು ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಜಿಲ್ಲಾಧಿಕಾರಿ ಆ ರಥ ಸರಿ ಇದೆಯಾ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳೋವಂಥದ್ದು ಜವಾಬ್ದಾರಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಜೀವ ತುಂಬ ಅದಕ್ಕೆ ಬೆಲೆ ಕಟ್ಟಲಾಗದಷ್ಟು ಯಾರ್ದಾದ್ರೂ ಒಂದು ಕುಟುಂಬದ ಜೀವ ಹೋದರೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪುಣ್ಯ ಅನಿಸುತ್ತೆ, ಯಾರು ಕೂಡ ಏನೂ ಆಗಿಲ್ಲ ಅಂತ ಹೇಳ್ತಾರಂಥದ್ದು ಮಾಹಿತಿ ನಿಜವಾಗ್ಲೂ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಅನ್ಕೋತೇನೆ. ಬಟ್ ಅದು ಯಾವತ್ತೂ ಕೂಡ ಅದು ಮುಂದುವರಿಬಾರ್ದು. ಮತ್ತೆ ಆ ಜಿಲ್ಲಾಡಳಿತ ಎಚ್ಚರಿಕೆ ತೆಗೆದುಕೊಳ್ಬೇಕಾಗ್ತದೆ. ನನಗೆ ಈ ಜಾತ್ರೆಗಳು ಎಲ್ಲ ಕಡೆ ಕರ್ನಾಟಕದಲ್ಲಿ ಜಾತ್ರೆಗಳು ನಡೀತವೆ. ಅಟ್ಲೀಸ್ಟ್ ಒಂದು ಮೆಕ್ಯಾನಿಸಮ್ ಇರಬೇಕು. ಒಂದು ರಥವನ್ನು ಹೋಗಬೇಕಾದ್ರೆ
ಯಾರೋ ಅದ್ರ ಬಗ್ಗೆ ಜ್ಞಾನ ಇರುವವರು ಹೋಗಿ ನೋಡಿ ಇದು ಗಟ್ಟಿ ಮಾಡಬೇಕು. ನಂಬಿಕೆ ಬೇರೆ. 40 ವರ್ಷದಪ್ಪ ಇದು ಬಹಳ ಪುಣ್ಯವಂತ, ಇದು ಎಳೆದ್ಬಿಟ್ರೆ ಜಗತ್ತಿನಲ್ಲಿ ಏನೋ ಆಗುತ್ತೆ, ಎಗ್ರಿ. ಆ ನಂಬಿಕೆ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ, ಆದರೆ ಆ ಮೆಕ್ಯಾನಿಸಮೇ ಇಲ್ಲ ನೋಡಿ. ಅಲ್ಲಿ ಅದು ಒಂದು ನಿಗಾ ಇಡಲೇಬೇಕು. ಈಗ ನಿಮ್ಮ ವರದಿಗಾರರು ಅಲ್ಲಿಂದ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಅದರ ಆಕ್ಸೆಲ್ ಮುರಿದು ಬಿದ್ದಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಅದನ್ನು ಆ ಆಧಾರದ ಮೇಲೆ ನಾನು ಇದನ್ನು ಹೇಳ್ತಾ ಇರೋದು, ಈ ರಥೋತ್ಸವಕ್ಕೆ ಏನು ಈ ರಥಕ್ಕೆ ಬಳಸೋ ಕಟ್ಟಿಗೆ ಇರ್ತದಲ್ಲ, ಅದು ಸಾಗವಾನಿ ಅಂತ ಬಹಳ ಅತ್ಯುತ್ಕೃಷ್ಟ ದರ್ಜೆ ಮತ್ತು ಗಟ್ಟಿಯಾದ ಮರಮುಟ್ಟೆಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಅದಕ್ಕೆ ಆಕ್ಸೆಲ್ ಬಳಸೋದು ಇದೆಯಲ್ಲ, ಅದು ಉಕ್ಕಿಂದೇ ಆಗಿರುತ್ತೆ. ಆ ಉಕ್ಕು ಕಾಲಕ್ರಮೇಣ ಒಳಗಡೆ ತುಕ್ಕು ಹಿಡಿಯುವಂಥ ಸಾಧ್ಯತೆಗಳಿರ್ತದೆ. ಇದು 50, 60, 100 ವರ್ಷಗಳ ಕಾಲದ ರಥ ಉಳಿಯುವುದು, ನಾನಿಲ್ಲ ಅಂತೇಳಿ ಹೇಳೋದಿಲ್ಲ. ಆದರೆ ಆಕ್ಸೆಲ್ ವೀಕ್ ಆಗೋಂಥ ಸಾಧ್ಯತೆ ಇರ್ತದೆ. ಅದು ಸಹಜವಾಗಿಯೇ ತುಕ್ಕು ಹಿಡಿಯೋಂಥ ಸಾಧ್ಯತೆ ಇರೋದರಿಂದ ಅದನ್ನು ರಥೋತ್ಸವಕ್ಕಿಂತ ಮುಂಚೆ ಅದು ಯಾಕೆಂದರೆ ಆ ದೇವಸ್ಥಾನದ ಉಸ್ತುವಾರಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕೈಗೆ ಬರ್ತದೆ. ಸೊ ಅವರು ಅದನ್ನು ಒಂದು ಜಿಲ್ಲಾಧಿಕಾರಿಗಳ ಹೊಣೆಗಾರಿಕೆ. ಜಿಲ್ಲಾಧಿಕಾರಿಗಳು ಎಲ್ಲದನ್ನೂ ನೋಡೋಕ್ಕಾಗಲ್ಲ, ಅದಕ್ಕೊಂದು ಸೇನೆ ಇದ್ದೇ ಇರ್ತದೆ. ಅವರು ಅದನ್ನು ಮಾಡದೇ ಇದ್ದಾವಾಗ ಅದು ಲೋಪ ಆಗುತ್ತೆ. ಇದು ಒಂದನೇದು. ಎರಡನೇದು ನನಗನ್ಸೋದು ಏನು ಅಂತಂದರೆ, ಆ ರಥ ನೀವು ವಿಜುವಲ್ಸ್ನಲ್ಲಿ ನೀವು ತೋರಿಸಿದ ಪ್ರಕಾರ ಅದು ಬಿದ್ದ ರೀತಿಯನ್ನು ನೋಡಿದರೆ ಅದ್ರ ಒಳಗಡೆ ಇನ್ನೂ ಒಂದು 5-6 ಜನ ಆದರೂ ಸಿಕ್ಕಾಕೊಂಡಿರೋ ಸಾಧ್ಯತೆ ಇರ್ತದೆ. ಅದು ನಾಳೆ ಹೊತ್ತಿಗೆ ನಮಗೆ ಗೊತ್ತಾಗಲ್ಲ. ಕೆಲವು ವರದಿ ಪ್ರಕಾರ ಎಷ್ಟು ಭಕ್ತರು ಸಿಕ್ಕಾಕೊಂಡಿದೆ ಅಂದಾಜು ಮಾಡೋಕ್ಕಾಗ್ತಿಲ್ಲ, ಕೆಲವರು ಸಿಕ್ಕಾಕೊಂಡಿದ್ದಾರೆ ಅನ್ನುವ ವರದಿ ಇದೆ. ಆದರೆ ಇದೇನಂದ್ರೆ, ಇದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳಿ ತಗೊಳ್ಳೋಣ ಮತ್ತು ಅಲ್ಲಿ ಯಾವುದೇ ರೀತಿಯ ಸಾವು ಸಂಭವಿಸದೇ ಇರಲಿ ಅಂತ ಹೇಳಿ ಹಾರೈಸೋಣ. ಶಂಕರ್, ಕಮೆಂಟ್ ಪ್ಲೀಸ್. ಈ ರಥೋತ್ಸವಕ್ಕೆ ಮುಂಚೆ ತೇರುಗಳು ನಾನು ಸುಮಾರು ಕಡೆ ನೋಡಿದೆ, ಅವರು ಅಲ್ಲಾಡ್ಸೋದೇ ಇಲ್ಲ, ಒಂದು ಇಡೀ ವರ್ಷ ಅಲ್ಲೇ ನಿಂತಿರುತ್ತೆ. ಅದರ ಮೇಂಟೆನೆನ್ಸು, ಅದಕ್ಕೇನು ಆಯಿಲಿಂಗ್ ಮಾಡೋದು, ಇನ್ನೇನಾರು ಮಾಡೋದು, ಆ ಥರದ ಪ್ರಯತ್ನ ಮಾಡೋ ಕಾಣಿಸೋದೇ ಇಲ್ಲ. ಎಣ್ಣೆ ಅಂತ ಹೇಳಿ ಬಳಸ್ತಾರೆ, ನೀವು ನೆನಪಿರಬೇಕು. ಈ ರಥೋತ್ಸವಕ್ಕೆ ಮುಂಚೆ ಅದು ಟ್ರಯಲ್ ರನ್ ಅಂತ ಮಾಡಿನೋ ಎಲ್ಲ ಪಾರ್ಟ್ಸ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳೋದು ಪ್ರತಿಯೊಂದು ದೇವಸ್ಥಾನದಲ್ಲೂ ಮಾಡಲೇಬೇಕಾದ ಜವಾಬ್ದಾರಿ ಅಂತ ಅದಂತೂ ಡೆಫಿನೆಟ್ ಅದು. ಬಟ್ ಇವ್ರು ಮಾಡ್ದಂಗೆ ಕಾಣ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಏನಿಲ್ಲ, ದೇವರ ದರ್ಶನಕ್ಕೆ ಹೋದವರು ದೇವರ ಪಾದ ಸೇರುವಂಥ ಸ್ಥಿತಿ ಇದೆಯಲ್ಲ, ಇದು ಭಾಳ ದುರಂತಮಯವಾದ್ದು. ಎನಿವೆ, ನಾವೇನು ಮಾಡೋಕ್ಕೆ ಸಾಧ್ಯ ವೀಕ್ಷಕರೇ? ನಾವು ವಿಶ್ ಮಾಡ್ಬೋದು, ಯಾರಿಗೇನು ಆಗದೆ ಇರಲಿ. ಆ ಜನ ಹೋದವರು ಭಕ್ತಿಯಿಂದ ಕೊಟ್ಟೂರೇಶ್ವರನ ನೋಡೋದಕ್ಕೆ ಹೋದಂಥ ಜನ ಏನಿದ್ದಾರೆ, ಅವರಲ್ಲಿ ಯಾರಿಗೂ ಜೀವಹಾನಿ ಆಗದಿರಲಿ ಅನ್ನುವ ಒಂದು ಆಶಾವಾದವನ್ನು ಇಟ್ಕೊಂಡು ನಾವು ಮುಂದಿನ ಸುದ್ದಿಯತ್ತ ನೋಡೋಣ. ಭ್ರಷ್ಟಾಚಾರ ವಿಚಾರ ಮಾತನಾಡೋ BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಹಾಗೂ JDS ನಾಯಕರು ಆಕ್ರೋಶವನ್ನು ಇವತ್ತು ಹೊರಹಾಕಿದ್ದಾರೆ. BSY ಮಾನಸಿಕ ಅಸ್ವಸ್ಥ ಅಂತ KPCC ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದರೆ, JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಯಡಿಯೂರಪ್ಪ ಇನ್ನೂ ಕೂಡ ಆರೋಪಿಯೇ ಎನ್ನುವ ಹೇಳಿಕೆಯನ್ನು ಇವತ್ತು ನೀಡಿದ್ದಾರೆ. BS ಯಡಿಯೂರಪ್ಪರಿಂದ ವಿನಾಕಾರಣ ಆರೋಪ. KPCC ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಆಕ್ರೋಶ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಮತ್ತು JDS ನೇರ ವಾಗ್ದಾಳಿ ನಡೆಸಿದೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, BS ಯಡಿಯೂರಪ್ಪ ಒಬ್ಬ ಮಾನಸಿಕ ಅಸ್ವಸ್ಥ, ವಿನಾಕಾರಣ ಆರೋಪ ಮಾಡ್ತಿದ್ದಾರೆ. ಇದರ ಹಿಂದಿರೋದು ಸಿಎಂ ಆಗೋ ದುರುದ್ದೇಶ. ಆದಷ್ಟು ಬೇಗ ಮಾನಸಿಕ ಅಸ್ವಸ್ಥತೆಗೆ ಚಿಕಿತ್ಸೆ ತೆಗೆದುಕೊಳ್ಳಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಡಿಯೂರಪ್ಪರನ್ನ ಉಗಂಡಾದ ಸರ್ವಾಧಿಕಾರಿಗೆ ಹೋಲಿಸಿದ್ರು. ದೇಶದಲ್ಲಿ ಕಾನೂನು ಇಲ್ವಾ? ಯಾವ ರೀತಿ ಜೈಲಿಗೆ ಹೋಗ್ಬೇಕು, ಅದಕ್ಕೆ ಪ್ರೂಫ್ ಕೊಡಬೇಕು, ಅದಕ್ಕೆ ಸರಿಯಾದ ಆಪಾದನೆ ಆಗಬೇಕು. ನಾನು ಸವಾಲ್ ಆಗ್ತದೆ ಯಡಿಯೂರಪ್ಪ ಬಗ್ಗೆ. ಇವತ್ತು ನೀವು 1 ವರ್ಷ 3 ತಿಂಗಳು ಯಾಕೆ ಕಾಯ್ತೀರಾ? ಚುನಾವಣೆ ಆದ್ಮೇಲೆ ಯಾಕೆ ಕಾಯ್ತಾ ಇದ್ದೀರಾ? ಇವತ್ತೇ ನಿಮ್ಮ ಹತ್ರ ಕೇಂದ್ರ ಸರ್ಕಾರ ಇದೆ, ಇವತ್ತರ ನಿಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ. ಇದೆಲ್ಲ ಇಟ್ಕೊಂಡು ನೀವು ಕೂಡಲೇ ಹಾಕ್ಸಿ ಜೈಲಿಗೆ. 1 ವರ್ಷ 3 ತಿಂಗಳು ನೀವು ಯಾಕೆ ಕಾಯ್ತಾ ಇದ್ದೀರಾ? ನಾನು ಅಧಿಕಾರಕ್ಕೆ ಬರಬೇಕು, ನಾನು CM ಆಗ್ಬೇಕು, ಅಲ್ಲೇ ಅರ್ಥ ಆಗ್ತದೆ ಉದ್ದೇಶ ಏನು ಅಂತ. ಇನ್ನು BSY ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಪರಿಷತ್ ಸದಸ್ಯ ಉಗ್ರಪ್ಪ, ಯಡಿಯೂರಪ್ಪ ಆಡೋ ಮಾತುಗಳು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಲೇವಡಿ ಮಾಡಿದ್ರು. BSY ಅವಧಿಯಲ್ಲಿ ಆಗಿರೋ ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಲಿ, CM ಆಗಿ ತನಿಖೆ ಬಯಲಿಗೆಳೆಯೋ ಬದಲು ಈಗಲೇ ಅದನ್ನ ಬಹಿರಂಗಪಡಿಸಲಿ ಅಂತ ನಿನ್ನೆ BSY ನೀಡಿದ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಇತ್ತೀಚೆಗೆ ನಡೆದ APMC ಅಥವಾ RMC ಎಲೆಕ್ಷನ್ಸ್ ಅಲ್ಲಿ ಅವರ ಪಕ್ಷ 2ನೇ ಸ್ಥಾನಕ್ಕೆ ತಳ್ಳಿರತಕ್ಕಂಥ ಸಂದರ್ಭದಲ್ಲಿ ಹತಾಶರಾಗಿದ್ದಾರೆ. ಸ್ಥಿಮಿತವನ್ನು ಕಳ್ಕೊಂಡು ಸರ್ಕಾರದ ಮೇಲೆ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೇಲೆ ಮನಸಾ ಇಚ್ಛಾ ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಮಾತು ಹೇಗಿದೆ ಅಂತ ಹೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋಂಥ ರೀತಿಯಲ್ಲಿ. ಚೆಕ್ ಮೂಲಕ
ಬಿಎಸ್ವೈ ಹಣ ಪಡೆದ ದಾಖಲೆ ಇವೆ. ಯಡಿಯೂರಪ್ಪ ನಿರ್ದೋಷಿ ಅಲ್ಲ ಅಂದ್ರು ಎಚ್ಡಿಕೆ. ಇತ್ತೀಚೆಗಷ್ಟೇ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಯಡಿಯೂರಪ್ಪರನ್ನ ಏಕಾಏಕಿ ಜೈಲಿಗೆ ಹಾಕಿದ್ದು ಸರಿಯಲ್ಲ ಅಂತ ಹೇಳಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಇವತ್ತು ಯಡಿಯೂರಪ್ಪ ನಿರ್ದೋಷಿ ಅಲ್ಲ ಅಂತ ಹೇಳಿಕೆ ನೀಡಿದ್ರು. ಯಡಿಯೂರಪ್ಪ ಇನ್ನೂ ಸಹ ಆರೋಪಿಯೇ. ಚೆಕ್ ಮೂಲಕ ಹಣ ಪಡೆದ ದಾಖಲೆಗಳಿವೆ ಅಂತ ಇಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ರು. ಯಡಿಯೂರಪ್ಪನವ್ರು ಇವತ್ತಾದ ನಾಳೆ ಇನ್ನೊಬ್ರಿಗಾಗಬಹುದು. ಅಲ್ಲಿ ಯಾತಿಕಾಯ್ತು ಅಂತ ಒಂದು ವ್ಯವಸ್ಥೆ ಈಗ ಚರ್ಚೆಗಳಾಗದೆ, ವಾದ ಪ್ರತಿವಾದಗಳಾಗದೆ, ಕೇಸಲ್ಲಿ ಬೀಳ್ತಿದ್ದಂಗೆನೆ ಯಾರೋ ಜಡ್ಜಿದ್ದ ಅವನ್ನ ಜೈಲಿಗೆ ಕಳಿಸಿ ಅಂತ ಹೇಳ್ಬಿಟ್ರೆ ಇದು ಒಂದು ನ್ಯಾಯನ? ಇದೊಂದು ಕಾನೂನು ವ್ಯವಸ್ಥೆನ? ಇದ್ರ ಬಗ್ಗೆ ನನ್ನ ಗಮನ ಸೆಳೆದೆ ಅಷ್ಟೇ. ಇಲ್ಲಿ ಯಡಿಯೂರಪ್ಪನವರಿಗೆ ಅದೆಂಥದ್ದು ಸಂಪೂರ್ಣವಾಗಿ ನಿರ್ದೋಷಿ ಅಂತ ಹೇಳ್ಬಿಟ್ರು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಅದನ್ನು ಹೇಳಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದೇನೋ ಹೊರತು ನಾನು ನಿರ್ದೋಷಿ ಆಗ್ಬಿಟ್ಟಿದ್ದಾರೆ, ಅವರು ಯಾವುದು ತಪ್ಪುಗಳೇ ಮಾಡಿಲ್ಲ ಅಂತ ಹೇಳಿ ನಾನು ಎಲ್ಲೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕಣ್ಣು ಮುಂದೆ ಇದೆ ಚೆಕ್ಗಳ ಪೇಮೆಂಟ್ ತಗೊಂಡಿರೋದು. ಇವತ್ತು ಅವ್ರ ಕಾಲದಲ್ಲಿ ಕೇಂದ್ರದ ಅವ್ರ ಹೈಕಮಾಂಡ್ಗೆ ಯಾರ್ಯಾರ ಅಕೌಂಟ್ಗೆ ಚೆಕ್ ಮುಖಾಂತರ ಪೇಮೆಂಟ್ ಹೋಗಿದೆ ಇಟ್ಕೊಂಡಿದ್ದೀನಿ ಮಾಹಿತಿನ. ಏನು ಮಾಡೋದು ಈ ಒಂದು ವ್ಯವಸ್ಥೆ ಒಳಗೆ? ಅದು ಏನು ಹೇಳಿದ್ರು ಉಪಯೋಗಕ್ಕೆ ಬರೋದಿಲ್ಲ. ಈಗ ಒಟ್ಟಾರೆ ವಿಧಾನಸಭೆ ಚುನಾವಣೆ ನಡೆಯಲು ಇನ್ನೂ 1 ವರ್ಷ ಬಾಕಿ ಇದೆ. ಈ ಮಧ್ಯದ ದಿನಗಳು ಬಹಳಷ್ಟು ಮಹತ್ವದ್ದಾಗಿದ್ದು, ರಾಜಕೀಯ ವಾಗ್ದಾಳಿಗಳಿಗೆ ಕಾರಣವಾಗಬೇಕಿದ್ದ ರಾಜಕಾರಣ ವೈಯಕ್ತಿಕ ನಿಂದನೆಗೆ ಆಹಾರವಾಗ್ತಿರೋದು ಒಳ್ಳೆಯ ಲಕ್ಷಣವಲ್ಲ ಅಂತ ಹೇಳಲಾಗ್ತಿದೆ. ಸಂಧ್ಯಾ ಸ್ವರೂಪ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ರಾಜಕಾರಣದಲ್ಲಿ ಏನು ವಿಷಯಾಧಾರಿತ ಚರ್ಚೆ ಜಗಳಗಳು ನಡೀಬೇಕು ಅದು ಬಿಟ್ಟು ವೈಯಕ್ತಿಕ ಹಂತಕ್ಕೆ ಇವತ್ತು ಬಂದು ನಿಂತಿದ್ದು ಇವತ್ತಿನ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಎಸ್, ಇದನ್ನು ಯಾರು ಪ್ರಾರಂಭ ಮಾಡಿದ್ರು, ಹ್ಯಾಂಗೆ ಪ್ರಾರಂಭ ಆಯಿತು ಅಂದರೆ ಅದು ಸುದೀರ್ಘವಾಗಿ ಅದರ ಬಗ್ಗೆ ಮಾತನಾಡಬೇಕಾಗತ್ತೆ. ನನ್ನ ಅತಿಥಿಗಳ ಹತ್ರ ನಾನು ಈ ಬಗ್ಗೆ ಕೇಳ್ತೀನಿ. ಈಗೇನು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಈ ಸಂಜೆ ಸ್ವಲ್ಪ ಹೊತ್ತಿಗೆ ಮುಂದೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅರವಿಂದ್ ಲಿಂಬಾವಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಜಯ್ ಎಸ್ ದಿನೇಶ್ ಅವರು ವೈಯಕ್ತಿಕವಾಗಿ ಹೇಳಿದ್ದು ಸರಿಯಲ್ಲ. ಆದರೆ ಈ ವೈಯಕ್ತಿಕ ಈ ಜಗಳ ಇದೆಯಲ್ಲ, ವೈಯಕ್ತಿಕ ಆರೋಪ ಪ್ರಾರಂಭ ಮಾಡಿದವ್ರು ಯಾರು? ಸತೀಶ್ ರೆಡ್ಡಿ ಇವರು ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಆದರೆ ವೈಯಕ್ತಿಕ ಆರೋಪ ಈ ಯಾವಾಗ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು? ಎರಡು ವಿಷಯ ಇಲ್ಲಿ ತುಂಬ ಮುಖ್ಯವಾದದ್ದು. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಅವ್ರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು. ಅದಾದ ನಂತರ ಗೋವಿಂದರಾಜ್ ಅವ್ರ ಮನೆ ಮೇಲೆ ಕೂಡ ಇನ್ಕಮ್ ಟ್ಯಾಕ್ಸು ಮತ್ತು ಇ ಡಿ ಅವರು ರೈಡ್ ಮಾಡಿದ್ರು. ಇವರೆಲ್ಲ ಹೆಚ್ಚು ಹೊಸ ನೋಟ್ ಬಂದಂಥ ಸಂದರ್ಭದಲ್ಲಿ ಎಕ್ಸ್ಚೇಂಜನ್ನು ಮಾಡಿದ್ದಾರೆ ಅನ್ನೋ ಒಂದು ಅಲ್ಲೊಂದು ಪ್ರಶ್ನೆ ಇದೆ ರೆಡ್ಡಿ ಅವರೇ. ನೀವು ಅದೇ ಆ ಗುಮಾನಿ ಮೇಲೆ ಗುಮಾನಿ ಏನಿದೆ, ಗುಮಾನಿ ನಿಮ್ಮಲ್ಲೂ ಗುಮಾನಿ ಇದೆ. ಕಾಂಗ್ರೆಸ್ ನಾಯಕರನ್ನೇ ಹೂಡಿಕೆ ಯಾಕೆ ಮಾಡ್ತಾರೆ? 40-50-500 ಕೋಟಿ ಕಾಣುತ್ತೆ. ಮದುವೆ ಖರ್ಚು ಮಾಡಿದವ್ರು ನೀವೇನು? ಈ ಪ್ರಶ್ನೆಗಳಿವೆ. ಅಲ್ಲ ಒಂದು ನಿಮಿಷ ಸರ್, ಅದನ್ನೇ ಇದಕ್ಕೆ ಆರೋಪದ ಪ್ರಶ್ನೆ. ಅದೇ ಇದನ್ನೇ ಹಿನ್ನೆಲೆ ಏನು ಅಂತ ಇದು ಅಲ್ಲಿಂದ ಶುರುವಾಯಿತು. BJP ಅವರು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ವೈಯಕ್ತಿಕವಾಗಿ ಆಗ ಶುರುವಾಯಿತು. BJP ಅವರಾದರೂ ಮಾಡಿರಲಿ, ಕಾಂಗ್ರೆಸ್ ಅವರಾದರೂ ಮಾಡಿರಲಿ, ಬೇರೆ ಯಾರೇ ಮಾಡಿರಲಿ, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇ.ಡಿ. ಇರ್ಬೋದು, CBI ಇರ್ಬೋದು, ಕ್ರಮ ತೆಗೆದುಕೊಳ್ಳಿ. ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ಅದಾದ್ಮೇಲೆ ಗೋವಿಂದರಾಜ್ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ ಇಡಿಗೆ. ಅಲ್ಲ, ವೈಯಕ್ತಿಕ ನಿಂದನೆ ಪ್ರಾರಂಭ ಆಯ್ತು ಅಂತ ಕೇಳಿದ್ರಲ್ಲ. ಎರಡು ಕಾರಣ ಇದೆ. ನಾವೊಂದನ್ನು ಇದೇ ವೇದಿಕೆ ಮೇಲೆ ಚರ್ಚೆ ಮಾಡಿ. ಈಗ ಯಾರ ಮನೆಯ ಮೇಲೋ ದಾಳಿ ಮಾಡಿ ಯಾವುದೋ ದಾಖಲೆ ಸಿಗುತ್ತೆ, ಅದು ಸಿಗೋದು ಯಾರಿಗೆ ಸಿಗುತ್ತೆ? ಇನ್ಕಮ್ ಟ್ಯಾಕ್ಸ್ನವರಿಗೆ, ಅವರಿಗೆ ಸಿಗಬೇಕು. ಅದು ಮೂರನೇವರಿಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಗೊತ್ತಾದರೆ ಅದು ಈ ನೆಲದ ಕಾನೂನು ವಿರುದ್ಧವಾದ್ದು. ಯಾರು ಇಡಿ ಅವರಿದ್ದಾರೆ, ನನಗೆ ದಾಖಲೆ ಸಿಕ್ಕಿದೆ, ಬರ್ರಿ ಶಂಕರ್ ಇಟ್ಕೊಳ್ರಿ, ಭಾಸ್ಕರ್ ಅವ್ರು ನೀವು ತಗೊಳ್ರಿ, ರೆಡ್ಡಿ ಅವರ ನಿಮಗೆ ಅಂತ ಹಂಚ್ತಾರ? ಅದನ್ನ ಹಂಚಿದ್ರೆ ಒಂದೇ ಪ್ರಶ್ನೆ BJP ಕೇಳಿರೋಂಥದ್ದು ಗೋವಿಂದರಾಜ್ ಅವ್ರನ್ನ, ನೀವೊಂದು ಪತ್ರವನ್ನ ಬರ್ದಿದ್ದೀರಾ, ಇದು ಮೀಡಿಯಾದಲ್ಲೂ ಕೂಡ ಬಂದಿದೆ, ಅವ್ರ ಪತ್ರ ಬರ್ದಿರೋಂಥದ್ದು. ಅದನ್ನೇ ಒಂದ್ ನಿಮಿಷ ಸರ್ ಭಟ್ರೆ, ಒಂದ್ ನಿಮಿಷ ಸರ್, ಅವ್ರ ಪತ್ರ ಬರ್ದಿರೋದ್ರ ಮೇಲೆ ನಾವು ಮಾತಾಡ್ತಾ ಇರೋಂಥದ್ದು. ನೀವು ಆ ಡೈರಿಯಲ್ಲಿ ಏನೋ ಮಾಹಿತಿ ಇದ್ರೆ ತಾನೇ ನೀವು ಯಾಕೆ ಅದನ್ನ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿ ನಮ್ಮ ಗೋವಿಂದರಾಜ್ ಅವ್ರ ಪತ್ರ ಬರೆದಿದ್ದಾರೆ. ಆ ಡೈರಿಯಲ್ಲಿ ಏನಿದೆ ನೀವ್ ಹೇಳಿ ಅನ್ನೋ ಮಾತನ್ನ ಕೇಳ್ತಾರೆ. ಅಲ್ಲಿಂದನೇ ವೈಯಕ್ತಿಕವಾಗಿ ನಿಂದನೆ ಸ್ಟಾರ್ಟ್ ಆಗಿದ್ದು. ಮತ್ತೆ ದಿನೇಶ್ ಗುಂಡೂರಾವ್ ಅವರು ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಒಬ್ಬ ಮುಖ್ಯಮಂತ್ರಿ. ದಿನೇಶ್ ಗುಂಡೂರಾವ್ ಎಸ್ ಪ್ರಕಾಶ್, ಎರಡು ವಿಚಾರಗಳು ಏನು ರೆಡ್ಡಿ ಅವರು ಹೇಳಿದಂತ ತಾವು ಕೇಳಿರ್ಬೋದು. ನಾನು ಕೇಳಿದೆ. ಇದರಲ್ಲಿ
ಮುಖ್ಯವಾಗಿ ನೀವು ಹೇಳ್ದಂಗೆ ಈ ದೇಶದಲ್ಲಿ ಒಂದು ದೊಡ್ಡ ನಿರ್ಣಯವನ್ನು ನಮ್ಮ ದೇಶದ ಪ್ರಧಾನಿ ತೊಗೊಂಡ್ರು. ನೋಟ್ ಬಂದು ಡಿಮಾನಿಟೈಸೇಷನ್ ಮಾಡಿದರು. ಭ್ರಷ್ಟಾಚಾರ ನಿರ್ಮೂಲನೆ, ಭಯೋತ್ಪಾದನೆ ನಿರ್ಮೂಲನೆ, ಮತ್ತು ಎಲ್ಲ ಹಣ, ಕಪ್ಪು ಹಣ ಎಷ್ಟಿದೆ ಅದನ್ನು ತರ್ತೀವಿ ಅಂತ ಎಲ್ಲ ಮಾಡಿ ನಿರ್ಣಯ ತೊಗೊಂಡ್ರು. ಈ ದೇಶದ ಜನ ಕಾಯ್ತಾಯಿದ್ರು ಏನಾದರೂ ಒಳ್ಳೇದಾಗತ್ತೆ ಅಂತ. ಅದ್ರ ಬಗ್ಗೆ ಚರ್ಚೆ ಬೇಡ. ಸತೀಶ್ ರೆಡ್ಡಿ ಅವ್ರು ಹೇಳ್ತಾರೆ, ಹೊಸದಾಗಿ ನೋಟನ್ನು ಬದಲಾವಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಮೇಲೆ ಮಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಮಾಡಿದ್ದಾರೆ, ಗೋವಿಂದರಾಜು ಅವ್ರ ಮೇಲೆ ಮಾಡಿದ್ದಾರೆ ಅಂತ ಹೇಳಿದರು. ಹೌದು, ಮಾಡಿದ್ದಾರೆ. ದಾಳಿ ಮಾಡಿದ ತಕ್ಷಣ ಅವರು ಎಲ್ಲ ಅವ್ರ ಹತ್ರ ಇರೋದೆಲ್ಲ ಕಪ್ಪಣ. ದಾಳಿ ಮಾಡಿದ ತಕ್ಷಣ ಅವರೆಲ್ಲ ಆರೋಪಿಗಾಗಿ ಅವರೆಲ್ಲ ಸಾಬೀತಾದಂಗೆ ನಾವು ಇವತ್ತು ಚರ್ಚೆ ಮಾಡೋದು ಅದು ಎಷ್ಟರ ಮೇರೆಗೆ ಸಮಂಜಸ ಅಂತ ನಾವು ಕೇಳಬೇಕಾಗತ್ತೆ. ಇವತ್ತು ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಕಾಂಗ್ರೆಸ್ ಪಾರ್ಟಿ ನಾವು ಹೇಳ್ತೀವಿ, ಯಾರೇ ಇರಲಿ, ಅದು ಸತೀಶ್ ರೆಡ್ಡಿ ಅವ್ರು ಹೇಳ್ದಂಗೆ ಯಾರೇ ಪಾರ್ಟಿ, ಯಾರೇ ಇಲ್ಲ, ನಾನು ಒಂದು ಹೇಳ್ತೀನಿ ಸರ್, ಇದು ಯಾರೇ ಚರ್ಚೆ ಆಗಿಲ್ಲ. ಇ ಡಿ ಅವರು ಒಂದು ಡೈರಿ ಇದೆ ಅಂತ ಹೇಳಿದ್ದಾರೆ ಅಂಥೇಳಿ ಯಾರು ಹೇಳಿದ್ರು? ಅದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು. ಅವರು ಒಂದು ಆರೋಪವನ್ನು ಮಾಡ್ತಾರೆ. ಏನು ಆರೋಪ ಮಾಡ್ತಾರೆ? ಈ ಡೈರಿಯಲ್ಲಿ 1,000 ಕೋಟಿ ರೂಪಾಯಿ ನಾವು ಡೆಲ್ಲಿಗೆ ರವಾನೆ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಹಿರಿಯ ನಾಯಕರು, ನಮ್ಮನ್ನು ಮುಖ್ಯಮಂತ್ರಿಯಾಗಿ ಆಳಿರೋರು ಅವರು. ಆದರೆ ಅವರು ಒಂದು ಆರೋಪ ಮಾಡಿದ ಮೇಲೆ ಅವ್ರಿಗೆ ಮಾಹಿತಿ ಎಲ್ಲಿಂದ ಸಿಕ್ತು? ಇದು ಗೋವಿಂದರಾಜ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಆಯಿತು, ಅದರಲ್ಲಿ ಇದೆಯಾ ಅಂತ ಹೇಳಿ ಇವ್ರು ಒಪ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದು ಮುಂದೆ ಯಾವಾಗದು ಅದ್ರ ಬಗ್ಗೆ ಚರ್ಚೆ, ಅದ್ರ ಬಗ್ಗೆ ತನಿಖೆ ಆಗಲಿ. ಯಾರು ತಪ್ಪಿಸ್ತಿದ್ದಾರೆ, ಯಾರ ಹತ್ರ ಕಪ್ಪು ಹಣ ಇದೆ, ಅವ್ರ ಹತ್ರ ಅವರ ಆದಾಯದ ಮೀರಿಗೆ ಅವ್ರ ಹತ್ರ ಇದ್ರೆ ಹೇಗೆ ಜಯಲಲಿತಾ ಅವ್ರಿಗೆ ಮತ್ತು ಶಶಿಕಲಾ ಅವ್ರಿಗೆ ಆಯಿತು, ಕಾನೂನು ಅದ್ರ ಮೇಲೆ ಶಿಕ್ಷೆ ಹೌದು ಸರ್. ಅದ್ರ ಜೊತೆಗೆ ಯಡಿಯೂರಪ್ಪನವ್ರು ಹೋಗ್ತಾರೆ. ಅದ್ರ ಫಸ್ಟ್ ಯಡಿಯೂರಪ್ಪನವ್ರು ಹೋಗ್ಬೇಕು, ಆಮೇಲೆ ಅಲ್ಲ. ಈಗ ಯಡಿಯೂರಪ್ಪನವ್ರ ಮೇಲೆ ಕೂಡ ಅನೇಕ ಕೇಸುಗಳನ್ನ ಹಾಕಿದ್ದಾರೆ, ಅವರು ಮುಕ್ತಾಗಿ ಬಂದಿದ್ದಾರೆ. ಕೋರ್ಟ್ಗಳು ಯಾವ ರೀತಿ ಚಾರ್ಜಸ್ ಯಾಕೆ ಬಿಟ್ಟಿದೆ, ಒಂದು ನಾನು ಬಹಳ ಕನ್ಸರ್ನ್ ಈಗಿರುವುದು ವೈಯಕ್ತಿಕ ಹಂತಕ್ಕೆ ಇಸಿ ರಾಜಕೀಯ ಆರೋಪ ವಿಷಯವನ್ನು ಬಿಟ್ಟು ಇದು ನನಗೆ ಬಹಳ ಕನ್ಸರ್ನ್. ಇದರ ಪ್ರಾರಂಭ ಮಾಡಿದವರು ಯಡಿಯೂರಪ್ಪನವರು ಅನ್ನೋದು ಅನುಮಾನ ಇಲ್ಲ. ಸತೀಶ್ ರೆಡ್ಡಿ ಅವರು ಕೂಡ ಅದನ್ನ ಡಿನೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ 1,000 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳು ಕಳಿಸ್ರಂತ ಮುಖ್ಯಮಂತ್ರಿಗಳು ಏನಾದ್ರು ಆಧಾರ ಕೊಡ್ಲಿ. ಆವಾಗ ನಾವು ಡಿಸ್ಕಸ್ ಮಾಡಿದ್ವಿ, ನೀವು ಇದ್ರಿ ಅನ್ಸುತ್ತೆ. ಎಸ್, ನೀವು ಒಂದು ಸರ್ಕಾರ ಭ್ರಷ್ಟಾಚಾರದ ದಾಖಲೆ ಸಮೇತ ಬಿಡುಗಡೆ ಮಾಡಬೇಕು. ಅದಕ್ಕೆ ವೇ ನೀವು ಬಿಡುಗಡೆ ಮಾಡಿದ್ರೆ ಯಾರೂ ಡಿನೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಬೀಟಿಂಗ್ ದ ಬುಷ್ ಅಂತಾರಲ್ಲ, ಈ ರೀತಿ ಯಾವ ರಾಜಕಾರಣಿಗಳು ಗೌರವ ಬರಲ್ಲ ಅಂತ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಗಾಜಿನ ಮನೆಯಲ್ಲಿ ಕೂತರು ಇನ್ನೊಬ್ಬರು. ಬಟ್ ಇವತ್ತು ಯಾವ ಹಂತಕ್ಕೆ ವೈಯಕ್ತಿಕವಾದ್ದು ಹೋಗಿದೆ ಅಂದರೆ ವಿಷಯಗಳೇ ಇಲ್ಲ ಅದಲ್ಲಿ. ಎಸ್, ಈಗ ಆರೋಪ ಮತ್ತು ಈ ರೀತಿ ಇದನ್ನು ಮಾಡೋದು. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಇನ್ಕಮ್ ಟ್ಯಾಕ್ಸು ಮತ್ತು ಇ ಡಿ ಡಿಪಾರ್ಟ್ಮೆಂಟ್ ಅಂತ ತರೋದಿದೆಯಲ್ಲ, ಇದು ನಾನು ಕೆಲವು ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಅಂತೇಳಿ ಹೇಳ್ಬೋದು. ಕಿರ್ಲೋಸ್ಕರ್ ಮೇಲೆ IT ದಾಳಿ ನಡೀತು ಒಮ್ಮೆ, ಕಿರ್ಲೋಸ್ಕರ್ ಸಂಸ್ಥೆಯ ಮೇಲೆ. ಕಡೆಯಲ್ಲಿ ಅವ್ರು ಏನು ಮಾಡಿದರು, ದಾಳಿ ನಡೀತಿದ್ದ ಹಾಗೆಯೇ ಅದನ್ನು ಮೀಡಿಯಾದವರಿಗೆ ಆವಾಗ ಅದನ್ನು ಮಾಹಿತಿಯನ್ನು ಕೊಟ್ಟರು. ಕಿರ್ಲೋಸ್ಕರ್ ಭಾಳ ಸಭ್ಯ ಕೈಗಾರಿಕೋದ್ಯಮಿ ಅಂಥೇಳಿ ಈ ದೇಶದಲ್ಲಿ ಅವತ್ತು ಸರಿ ಇವತ್ತಿಗೂ ಅವರದ್ದು ಹೆಸರಿದೆ. ಅವರು ಅದನ್ನು ಕಂಟೆಸ್ಟ್ ಮಾಡಿದರು ಕೋರ್ಟಲ್ಲಿ. ಕಡೆಗೆ ಅಲ್ಟಿಮೇಟ್ಲಿ ಏನಾಯಿತು ಅಂದರೆ, ಎಂಟೈರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸಾರ್ವಜನಿಕವಾಗಿ ಅಪಾಲಜಿಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಆ ಥರದ ಒಂದು ಉದ್ಯಮಗಳಾಗಲಿ ರಾಜಕಾರಣಿಗಳಾಗಲಿ ನಮ್ಮ ನಡುವೆ ನಮಗೆ ಕಾಣ್ತಾ ಇಲ್ಲ ಈಗಿನ ಸಂದರ್ಭದಲ್ಲಿ. ಆದರೆ ಗಾಳಿಯಲ್ಲಿ ಗುಂಡು ಹೊಡೆದ ರೀತಿಯಲ್ಲಿ ಒಂದು ಆರೋಪವನ್ನು ಮಾಡಿ ಮುಂದಕ್ಕೆ ಹೋಗ್ಬಿಡೋ ಅಂಥ ಪರಿಸ್ಥಿತಿ ಬಂದಿದೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ನಮಗೆ ಚುನಾವಣೆ ಹತ್ತಿರ ಬರ್ತಾ ಇದೆ ಹೇಳೋದು ಈಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಒಬ್ಬೊಬ್ಬರದ್ದು ಮಾನಸಿಕ ಅಸ್ವಾಸ್ಥ್ಯದ ಬಗ್ಗೆ ಈಗ ರಾಜಕಾರಣದಲ್ಲಿ ಒಂದು ತೀವ್ರವಾದ ಚರ್ಚೆ ಶುರುವಾಗಿದೆ. ಅಂದರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಅರ್ಥ. ನಾನು 2 ಪ್ರಶ್ನೆಗಳನ್ನ ಮುಂದಿಟ್ಟಿದ್ದು, ನಾನು ಬಹಳ ಸರಳವಾದ. ಒಂದು, ಯಾರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ದಾಳಿ ಆಗುತ್ತೆ ಅವನು ಕಳ್ಳ ಸುಳ್ಳ ಆಗಿರ್ಬೇಕಾಗಿಲ್ಲ, ಇದು ಬಹಳ ಸ್ಪಷ್ಟವಾದ. ಅವನ ಹತ್ರ ಎಷ್ಟಿದೆ ವೀಕ್ಷಕರಿಗೆ ಗೊತ್ತಿಲ್ಲ, ಅವ್ರ ಆಸ್ತಿ ಏನಿದೆ ಅದನ್ನು ತಗೋತಾರೆ. ಆ ಆಸ್ತಿ ಡಿಕ್ಲೇರ್ ಮಾಡಿದರೆ ಎಲ್ಲಿಂದ ಬಂತು, ಸೋರ್ಸ್ ಆಫ್ ಇನ್ಕಮ್ ಅಷ್ಟೇನೆ.
ಆದರೆ ಇಲ್ಲಿ ಆಗ್ತಾ ಇರುವ ಸಮಸ್ಯೆ ಅಂದರೆ ಯಾರೋ ಒಬ್ಬ ಇನ್ಕಮ್ ಟ್ಯಾಕ್ಸು ನಾಳೆ ಸತೀಶ್ ರೆಡ್ಡಿ ಅವ್ರಿಗೆ ಆಗ್ಬೋದು. ಐ ಆಮ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ದಟ್. ಲೀಕ್ ಮಾಡೋರು ಯಾರು, ಅದನ್ನು ಡೈರಿಯಲ್ಲಿದೆ ಅಂತ ಹೇಳೋರು ಯಾರು? ಆ ಮೂಲಕ ನೀವು ಯಾರ ಮಾನಹಾನಿಗೆ ಹೊರಟಿದ್ರಿ? ಈಗ ಇಷ್ಟು ಜನ ಮೇಲೆ ದಾಳಿ ಮಾಡಿದ್ರು, ನಾಳೆ ಅವ್ರು ಹೋಗ್ಬಿಟ್ಟು ದಾಖಲೆ ಕೊಡ್ತಾರೆ ಸರ್ ಅವರು, ಇದೇ ನಂದು, ನಾನು ನ್ಯಾಯಯುತವಾಗಿ ದುಡಿದ ಹಣ ಇದು ಅಂತ. ನೀವು ನಾಳೆ ಬಿಸ್ನೆಸ್ ಮಾಡ್ತೀರಿ, ನ್ಯಾಯಯುತ ಯಾವನೋ ಇನ್ನೊಂದು ಸರ್ಕಾರ ಬರುತ್ತೆ, ಸತೀಶ್ ರೆಡ್ಡಿ ಮೇಲೆ ಕಳಿಸ್ಬಿಡ್ತಾರೆ, ಲೀಕ್ ಮಾಡ್ಬಿಡ್ತಾರೆ ಕುತ್ಕೊಂಡು. ರಾಜಕೀಯ ಬಾಡವಾಗಿ ಬಳಸುವುದಕ್ಕೆ ನಿನ್ನೆ ಕೂಡ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಪ್ರೂವ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾನು ಮಾಡಿರೋ ಆಪಾದನೆಯಿಂದ ನಾನು ಹಿಂದೆ ಸರಿಯಲ್ಲ, ನಾವು ಇದನ್ನ ಪ್ರೂವ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ರೆಡ್ಡಿ ಅವರ ಈ ಭಾಸ್ಕರ್ ಹೇಳಿದಾಗೆ ಒಂದು ಮೊದಲು ಇನ್ಕಮ್ ಟ್ಯಾಕ್ಸ್ನವ್ರು ಆ ಹಣ ಹೋಗಿದೆಯೇ ಇಲ್ಲ ಅಂತ ಕೋರ್ಟ್ನಲ್ಲಿ, ಯಡಿಯೂರಪ್ಪ ಕೋರ್ಟ್ ಅಲ್ಲ, ಜಡ್ಜ್ ಅಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗ್ಬೋದು, ಮತ್ತೆ ನನಗೇನಿಲ್ಲ, ನನಗೆ ಗೌರವ ಇದೆ. ಬಟ್ ಒಬ್ಬ ಭ್ರಷ್ಟ ಹೌದು ಅಲ್ಲೋ ದುಡ್ಡು ಹೋಗಿದ ತೀರ್ಮಾನ ತಗೊಳ್ಳೋದು ಕೋರ್ಟ್ನಲ್ಲಿ ಆಗಬೇಕು, ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡಬೇಕು. ನಾನು ಬಂದ ಜೈಲಿಗೆ ಕಳಿಸ್ಬಿಡ್ತೀನಿ ನಾಳೆ. ಪಾಲಿಟಿಕ್ಸ್ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಗೋವಿಂದರಾಜ್ ಅವರು ಇಡಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ನನ್ನ ಡೈರಿಯಲ್ಲಿದ್ದಂಥ ಮಾಹಿತಿಯನ್ನ ನೀವು ಬೇರೆಯವ್ರಿಗೆ ಕೊಟ್ಟಿದ್ರೆ ನನಗೆ ತಿಳಿಸಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ಡೈರಿಯಲ್ಲಿ ಇವ್ರು ಏನು ಬರ್ದಿದ್ದಾರೆ ಅಂತ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ ಸರ್. ಕೋರ್ಟ್ ಮುಂದೆ ಬರುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್, ಕೋರ್ಟ್. ಸರ್, ಈಗ ನಿಮ್ಮ ಟಿವಿಯಲ್ಲಿ ಒಂದು ಸುದ್ದಿ ಹಾಕ್ತೀರಾ, ಆ ಸುದ್ದಿ ನಾವು ಕೋರ್ಟ್ ಆರ್ಡರ್ ಆದ್ಮೇಲೆ ನಾವು ಸುದ್ದಿ ಹಾಕಿರ್ತೀವ, ಸುದ್ದಿ ಹಾಕಲ್ಲ ಸರ್ ಅಲ್ವಾ? ರಾಜಕೀಯದಲ್ಲಿ ನಾವು ಆಪಾದನೆಯನ್ನ ಮಾಡಿದೀವಿ, ಅದು ನಿಜನಾ ಸುಳ್ಳು ಅನ್ನೋದು ನಾಳೆ ಬೆಳಗ್ಗೆ ಕೋರ್ಟ್ ತೀರ್ಮಾನ ಮಾಡಿ ಹೇಳ್ತದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸರ್. ಇವಾಗ ಯಡಿಯೂರಪ್ಪನವರು ಆರೋಪ ಮಾಡಿದ್ದಾರೆ. ನಾನು ಅವರು ಯಡಿಯೂರಪ್ಪ ಅವರು ಅಂತಲ್ಲ, ನಾವು ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿ ಇರಬೇಕು, ನಮ್ಮ ಆಪಾದನೆಗಳು ಮಾಡಬೇಕಾದ್ರೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರ್ಬೇಕಾದ್ರೆ ವಿತ್ ಪ್ರೂಫ್ ಆಧಾರ ತೊಗೊಂಡು ನೀವು ಅದರಲ್ಲಿ ಪ್ರೂಫ್ ಇದ್ದು ಮಾಡಿದರೆ ಜನ ಮೆಚ್ತಾರೆ. ಇಲ್ಲ ನಾವು ನಗಪಾಟ್ಲಾಗ್ತೀವಿ, ಅವ್ರು ನಮ್ಮ ಮೇಲೆ ಮಾಡ್ತಾರೆ, ನಾವು ಅವ್ರ ಮೇಲೆ ಮಾಡ್ತಾರೆ. ಈಗ ಪ್ರಕರಣದಲ್ಲಿ ಆಧಾರ ರಹಿತವಾಗಿ ಸತ್ತವನೇ ಹೇಳಿಕೆ ಕೊಟ್ಟು ಸತ್ತಿದ್ದ, 30 ದಿನದಲ್ಲಿ ತನಿಖೆ ಮುಗಿಸ್ಬಿಟ್ರೆ ಸತೀಶ್ ರೆಡ್ಡಿ ರಾಜಕಾರಣದಲ್ಲಿ ಅನೇಕ ಆಧಾರಗಳಿವೆ, ಅನೇಕ ಪ್ರಕರಣ ಇದೆ, ಉಲ್ಲೇಖ ಮಾಡಬೇಕಂದ್ರೆ ನಾನು ಮಾಡ್ತೇನೆ. ಡಿಸ್ಕಸ್ ಮಾಡಿದೀವಿ, ಉಲ್ಲೇಖ ಮಾಡ್ಬೇಕಂದ್ರೆ ಈ ರೀತಿ ಅನೇಕ ಆಧಾರ ಇರುವಂತದ್ದು ಕೂಡ ಏನೇನಾಗಿದೆ ಕೇಸ್ ಅಂತ ತಮಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು, ಒಬ್ಬ ಜವಾಬ್ದಾರಿ ಆದಂಥ ಒಬ್ಬ ಮುಖ್ಯಮಂತ್ರಿ ಆದಂಥ ಒಬ್ಬರು ನಾಯಕರು ಇಂಥ ಆರೋಪವನ್ನು ಮಾಡಬಾರ್ದು. ಮಾಡಿದ್ರೆ ಪ್ರೂಫ್ ಆಗಿರಬೇಕು. ನೀವು ಹೇಳ್ದಂಗೆ ನಾನು ಪ್ರೂಫ್ ಕೊಡ್ತೀನಿ, ನಾನೆಲ್ಲ ಮಾಡ್ತೀನಿ ಅಂತೇಳಿ ಇದು ಹಿಟ್ ಆ್ಯಂಡ್ ರನ್ ಕೇಸ್ ಥರ ಆಗುತ್ತೆ. ಇದು ಹಾಗಲ್ಲ. ನೀವು ಹೇಳಿ, ನಮ್ಮ ಮೇಲೆ ಆರೋಪ ಮಾಡ್ತೀರಾ, ನಾವು ಮಾಡಿದ್ದೀವಿ, ನಿಮ್ಮ ಮೇಲೆ ಆರೋಪ ಮಾಡಿದ್ದೀವಿ, ನಾವು ನಿಮ್ಮವ್ರು ಜೈಲಿಗೆ ಹೋಗಿದ್ದಾರೆ, ನಮ್ಮಿಂದ ಹೋಗಿದ್ದಾರೆ, ನಾವು ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡಿದ್ವಿ, ಜೈಲಿಗೆ ಹೋದ್ರು. ಸುಳ್ಳು ಆರೋಪ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ತಾನೆ, ಇವ್ರದ್ದು ಯಾವುದೇ ಆಪಾದನೆ ಆಗಿಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿಲ್ಲ, ನಿರ್ದೋಷಿ ಆಗಿಲ್ಲ. ಪ್ರಕಾಶ್ ಅವರು ಹೇಳಿ, 50 ಕೇಸ್ ಹಾಕಿದ್ದು 49 ಕೇಸ್ ಕ್ಲಿಯರ್ ಆಗಿದೆ ಅಲ್ವಾ ಸರ್? ಸರ್ ಇನ್ನೊಂದು ಹೇಳ್ತೀನಿ ಸರ್, ಹೆಂಗೆ ಕ್ಲಿಯರ್ ಆಗಿದೆ ನೋಡ್ಬೇಕು ಶಂಕರ್. ಸರ್ ಇನ್ನೂ ಅದು ಕ್ಲಿಯರ್ ಆಗಿಲ್ಲ. ಇವರು ಅಕೌಂಟೇ ಓಪನ್ ಆಗಿಲ್ಲ. ಇವರು ವೈಯಕ್ತಿಕವಾಗಿ ಮಾಡಕ್ ಶುರು ಮಾಡಿದ್ದಾರೆ, ಎಲ್ಲರೂ ಅದನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಒಂದೇ ಅರ್ಥ, ಎಲ್ರಿಗೂ ಎಲೆಕ್ಷನ್ ಹತ್ರ ಬಂದಿದೆ ಅಂತ ತಲೆಗೆ ಹೋಗ್ಬಿಟ್ಟಿದೆ ಅಷ್ಟೇ, ಬೇರೆ ಏನೂ ಕಾರಣ ಅಲ್ಲ. ಆಮೇಲೆ ಆಧಾರ ಕೊಡಬೇಕು ಬೇಡ, ಇದೆಲ್ಲ ಈಗಿನ ಕಾಲದ ಪಾಲಿಟಿಕ್ಸಲ್ಲಿ ಅವನು ನಿರೀಕ್ಷೆ ಮಾಡೋದೇ ತಪ್ಪು ಅನ್ನೋಂಥ ಪ್ರಸಂಗ ಬಂದ್ಬಿಟ್ಟಿದೆ. ಎಲ್ಲರೂ ಭಾಸ್ಕರ್ ಹೇಳ್ದಂಗೆ ಎಲ್ಲರೂ ಗಾಜಿನ ಮನೇಲಿರೋರೆ, ಒಟ್ಟು ಕಲ್ಲು ಹೊಡಿತಾ ಇರೋದಷ್ಟೇ. ಅದನ್ನು ಅನಂತಕುಮಾರ್ ಚೆನ್ನಾಗಿ ಹೇಳಿದ್ರು, ಕೆಸರಲ್ಲಿ ಅರಳು ಹಾಕಿದ್ರೆ ಕೂತ್ಕೊಡುತ್ತದು, ಡಿಪೆಂಡ್ ಮಾಡ್ತಾ ಇರಲಿ ಬಿಡಿ ಎಲೆಕ್ಷನ್ ಅಲ್ಲೇ ತೋರಿಸ್ಬಿಡ್ತಿಲ್ಲ. ನಾವು ಏನು ಹೇಳೋದೇ ಬೇಡ, ಅಲ್ಲೆಲ್ಲ ಎಲ್ಲ ಅವರೇ ಹೇಳ್ಕೊಂಡಿದ್ದಾರೆ. ಸತೀಶ್ ರೆಡ್ಡಿ ಅವರೇ, ನಾವು ಏಕೆ ಸುಬ್ಬಯ್ಯ ಆರೋಪ ಮಾಡಿದ್ ನೋಡಿದ್ವಿ. ನಾವು ಜರ್ನಲಿಸಂ ಬಂದ ಕಾಲದಲ್ಲಿ 80ರ ದಶಕದಲ್ಲಿ 2-3 ಮಂತ್ರಿಗಳ ರಾಜೀನಾಮೆಯನ್ನು ಕೊಡಿದ್ರು. ಭಾಸ್ಕರ್ ನಾವೆಲ್ಲ ವಿಧಾನಸಭೆ ಕವರ್ ಮಾಡಕ್ ಹೋಗ್ತಿದ್ವಿ. ಆವಾಗ ಅದರಿಂದ ಒಂದು ತರ್ಕ ಇರ್ತಿತ್ತು, ಒಂದು ವಾದ ಇರ್ತಿತ್ತು, ಆಧಾರ ಇರ್ತಿತ್ತು. ಆ ಕಾರಣಕ್ಕೆ ಆರೋಪಗಳಿಗೂ ಆರೋಪ ಮಾಡುವವರಿಗೂ ಗೌರವ ಬರ್ತಿತ್ತು. ವಾಟ್ ಐ ಬಿಲೀವ್, ನಾವೆಲ್ಲ ಮಾಡುವ ಚರ್ಚೆ ಆಧಾರ ರಹಿತ ಆಗಿದ್ರೆ ಅದು ನಮಗೂ ಗೌರವ ತರಲ್ಲ, ಸಮಾಜಕ್ಕೂ ಗೌರವ ತರಲ್ಲ, ನಾವು ಮಾಡುವ ಕೆಲಸಕ್ಕೂ ಗೌರವ ಬರೋದಿಲ್ಲ. ಸರ್, ನಾನು ಒಂದು ಉಲ್ಲೇಖ ಮಾಡ್ತೀನಿ. ಎರಡಾಗಿತ್ತು ಸರ್. ಈಗ ಒಂದು, ಯಡಿಯೂರಪ್ಪನವ್ರಿಗೆ ಆ ದಾಖಲೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಡೈರಿ.
ಅವ್ರು ಕೇಂದ್ರ ಸರ್ಕಾರ ಇದೆ, ಸಿಕ್ಕಿದೆ. ಅದಲ್ಲ ಮೊದಲನೇ ಪ್ರಶ್ನೆ, ಏನು ಇಡಿ ಅವರು ದಾಳಿ ಮಾಡಿದ್ದಾರೆ, ಅವರ ಒಟ್ಟಾರೆ ನಿಯಮಗಳ ಅದು ಮೊದಲನೇ ಉಲ್ಲಂಘನೆ. ಫಸ್ಟ್ ಐ ವಿಲ್ ಫಿನಿಶ್ ಸರ್, ಐ ವಿಲ್ ಫಿನಿಶ್, ಐ ವಿಲ್ ಗಿವ್ ಯು ಟೈಮ್. ಉಲ್ಲಂಘನೆ ಆಗಿರುತ್ತೆ. 2, ಉಲ್ಲಂಘನೆ ಮಾಡಿ ಅವ್ರಿಗೆ ಕೊಟ್ಟರು. ಈಗ ಯಡಿಯೂರಪ್ಪನವ್ರ ಮೇಲಿರುವ ಜವಾಬ್ದಾರಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಜನರ ಮುಂದೆ ಇಡಬೇಕು. ಜನರು ಮೂರ್ಖರಲ್ಲ, ಜನರ ಮೇಲೆ ನೀವು ಹೇಳೋಕ್ಕಾಗಲ್ಲ. ನೀವು ಯಾವಾಗ ಆರೋಪ ಮಾಡಿದರೆ ಆರೋಪವನ್ನು ಸಾಬೀತುಪಡಿಸುವ ನೈತಿಕ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಯಡಿಯೂರಪ್ಪ ಹಿರಿಯ ರಾಜಕಾರಣಿ, ನಾನು 83ರಿಂದ ನೋಡಿದ್ದೀನಿ, ಗೌರವಾನ್ವಿತ ರಾಜಕಾರಣಿ. ಈ ಅದಿಲ್ಲ ಅಂದರೆ ಆವಾಗ ಅನುಮಾನ ಅವ್ರು ಮಾತ್ರ ಶುರುವಾಗಲ್ಲ ಸರ್, ಎಲ್ಲ ರಾಜಕಾರಣಿ ನಿಮ್ಮ ಬಗ್ಗೆ ಜನ ಅನುಮಾನ ಮಾಡೋದು ಶುರು ಮಾಡ್ತಾರೆ. ಐ ಡೋಂಟ್ ವಾಂಟ್ ದ್ಯಾಟ್. ಒಂದು ರಾಜಕಾರಣದ ಬಗ್ಗೆ ಯಾವತ್ತೂ ಗೌರವ ಜನರಿಗೆ ಹೋಗಬಾರ್ದು. ಹೋಗುವ ಹಾಗೆ ಯಾವ್ದಾದ್ರು ವ್ಯಕ್ತಿ ಮಾಡಿದರೆ ಸರಿಯಲ್ಲ. ಅಲ್ಲ, ಇವತ್ತು ಒಬ್ಬ ದಿನೇಶ್ ಗುಂಡೂರಾವ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವ್ರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಕಾರ್ಯಾಧ್ಯಕ್ಷತೆ ಸರಿ ಇಲ್ಲ ಅಂತೇಳಿ ಮಂತ್ರಿಯಿಂದ ತೆಗೆದ್ರು ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದು. ಅಂಥ ಒಬ್ಬ ವ್ಯಕ್ತಿ ಯಡಿಯೂರಪ್ಪನವರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಗೌರವ ಬರಲ್ಲ. ಯಾಕೆಂದರೆ ಕಾರ್ಯಾಧ್ಯಕ್ಷ ಅಂತ ಹೇಳಿದ್ರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ. ಮಾನಸಿಕ ಅಸ್ವಸ್ಥ ಅಂತ ಹೇಳೋಂಥ ಈ ಮನುಷ್ಯ ಅವ್ರ ತಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ತಂದೆಗೂ ಎಷ್ಟು ಗೌರವ ಇತ್ತು. ಇದೇ ರೀತಿ ಆ ಕಾಲದ ರಾಜಕಾರಣಿಗಳು ಮಾತಾಡ್ತಾ ಇದ್ರು, ಅದು ಭಾಸ್ಕರ್ ಅವರು ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತು ಕೂಡ ಪ್ರಿಡಿಕ್ಷನಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಇಡೀ ರಾಜ್ಯದ ಜನ ಟಿವಿ ಮಾಧ್ಯಮದಲ್ಲೂ ಎಲ್ಲ ಕಡೆ ಯಾವ ರೀತಿ ಪ್ರಿಡಿಕ್ಷನ್ ಇದೆ ಮುಂದಿನ ಚುನಾವಣೆ ವ್ಯಕ್ತಿನ ಒಬ್ಬ ಲೀಡರ್ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಮೈ ಮೇಲೆ ಎಚ್ಚರಿಕೆಯನ್ನ ಇಟ್ಕೊಂಡು ಮಾತಾಡ್ಲಿ ಅನ್ನೋ ಮಾತನ್ನ ನಾನು ಹೇಳ್ತೇನೆ. ಆಮೇಲೆ ತಾವು ಎವಿಡೆನ್ಸ್ ಬಗ್ಗೆ ಮಾತಾಡಿದೆ ಸರ್. ಯಡಿಯೂರಪ್ಪ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಿನ್ನೆ, ಮುಂದಿನ ದಿನಗಳಲ್ಲಿ ನಾವು ಪ್ರೂವ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಒಂದು ಮಾತನ್ನ ಈ ಒಂದು ಕಾಂಗ್ರೆಸ್ ಮುಖಂಡರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. 1-2 ತಿಂಗಳ ಹಿಂದೆ ಒಂದು ಪ್ರಕರಣ, ಲೈಂಗಿಕ ಪ್ರಕರಣ ಆಯಿತು ಒಬ್ಬ ಮಂತ್ರಿದು. ಎಲ್ಲರಿಗೂ ಸರ್ಕಾರಕ್ಕೂ ಗೊತ್ತಿತ್ತು ಅದೇನಾಗಿದೆ ಅಂತ. ಆದರೆ ಆಧಾರ ಕೊಡಿ ಅಂತ ಮುಖ್ಯಮಂತ್ರಿಗಳೇ ಕೇಳಿದ್ರು. ಒಂದು ವಾರ ಅಲ್ಲ ಸರ್, ಒಂದು ನಿಮಿಷ ನಾನು ಹೇಳ್ಬಿಡ್ತೇನೆ. ಅಲ್ಲ, ಡಾಕ್ಯುಮೆಂಟ್ ಬಗ್ಗೆ ಸರ್, ಇದು ಆ ಕಾರಣಕ್ಕೆ ನಾವು ಅದ್ರ ವಿಜುವಲ್ ಕೂಡ ಹಾಕಿಲ್ಲ. ಅಲ್ಲ, ಒಂದು ಹೆಣ್ಣು ಗಂಡು ಒಪ್ಪಂದ ಆದ್ರೆ ಏನ್ ಬೇಕಾದ್ರೂ ಸರ್, ಇದು ನೋಡಿ, ಒಬ್ಬ ಮಂತ್ರಿ ಬಗ್ಗೆ ಡಾಕ್ಯುಮೆಂಟ್ ರಿಲೀಸ್ ಮಾಡಿ ಅಂತ ಒಬ್ಬ ಮುಖ್ಯಮಂತ್ರಿ ಕೇಳಿದ್ದು ಅಲ್ವಾ ಸರ್? ತಾವು ಇದನ್ನ ಒಪ್ಕೋತೀರಾ? ಮುಖ್ಯಮಂತ್ರಿನೇ ಕೇಳಿದ್ದು ಡಾಕ್ಯುಮೆಂಟ್ ರಿಲೀಸ್ ಮಾಡಿ, ನಾವು ರಾಜೀನಾಮೆ ಕೊಡಕ್ಕೆ. ಅಂದ್ರೆ ನೀವು ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ತಮ್ಮ ಹತ್ರ ಇಷ್ಟು ಇಲಾಖೆಗಳನ್ನ ಇಟ್ಕೊಂಡು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರ್ಲಿಲ್ಲ ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ವೈಯಕ್ತಿಕ ಅಲ್ಲ ಸರ್, ಅದು ವೈಯಕ್ತಿಕ ಅಲ್ಲ, ಇದು ರಾಜ್ಯದ ಜನರಿಗೆ ಸಂಬಂಧಪಟ್ಟ. ಯಾಕೆ ರಾಜೀನಾಮೆ ಕೊಟ್ರು ಅವರು ಸರ್? ಅದು ಬೇರೆ ಒತ್ತಡ ಕೊಟ್ಟರು ಸರ್. ಒತ್ತಡಕ್ಕಲ್ಲ ಸರ್, ನೀವು ಪ್ರತಿಯೊಂದರಲ್ಲೂ ಅಷ್ಟೇ ನೀವು ದಾಖಲೆ ಕೊಟ್ಟಂತ ಸಂದರ್ಭದಲ್ಲಿ ಅವರೆಲ್ಲ ಬಾಯಿ ಮುಚ್ಕೊಂಡ್ರು ಅಲ್ವಾ ಸರ್? ಅವರು ರಾಜೀನಾಮೆ ಕೊಟ್ಟರು. ಇದು ಅದೇ ತರ ಪ್ರಕರಣ ಆಗ್ತದೆ. ಇದು ಮುಂದಿನ ದಿನಗಳಲ್ಲಿ ಅದೇ ರೀತಿ ಪ್ರಕರಣ ಆಗ್ತದೆ. ನೀವು ಸ್ವಲ್ಪ ತಡ ಮಾಡಿ ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ದಾಖಲೆಗಳು ಖಂಡಿತವಾಗ್ಲೂ ಬಹಿರಂಗ ಆಗ್ತದೆ. ನಾನು ಇವತ್ತು ಒಂದು ಹೇಳ್ತೀನಿ. ಸತೀಶ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನಾವು ದಾಖಲೆಗಳನ್ನು ರಿಲೀಸ್ ಮಾಡ್ತೀವಿ, ದಾಖಲೆಗಳನ್ನು ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅಂದರೆ ಕೇಂದ್ರ ಸರ್ಕಾರ ಅದರ ಅಡಿಯಲ್ಲಿ ಯಾವುದಿರೋ ಇನ್ಕಮ್ ಟ್ಯಾಕ್ಸ್ ಮತ್ತು ಇಡಿನ ದುರುಪಯೋಗ ಪಡಿಸ್ತಾ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಲೋಕಾಯುಕ್ತನ ಮುಚ್ಚಿದಂತ ಇವರು, ಎಸಿಬಿಯನ್ನ ತೆರೆದಂತವ್ರು ಇವರು, ಇಡಿ ಬಗ್ಗೆ ಮತ್ತೆ ಲೋಕಾಯುಕ್ತ ಬಗ್ಗೆ. ಇದು ಲೋಕಾಯುಕ್ತ ಮುಚ್ಚಿದವರು ನರೇಂದ್ರ ಮೋದಿ ಅವರು 10 ವರ್ಷ ನರೇಂದ್ರ ಮೋದಿ ಅವರು ಲೋಕಾಯುಕ್ತನ ಮುಚ್ಚಾಕಿದ್ದಾರೆ. ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಲೋಕಪಾಲ್ ಬಿಲ್ ಇನ್ನೂ ತಂದಿಲ್ಲ, ಇವ್ರು ಮಾತಾಡ್ತಾ ಇದ್ದಾರೆ ನಾವು ಮುಚ್ಚಿದೆ ಅಂತ. ಇವ್ರು ಗೊತ್ತಿಲ್ಲ, ಲೋಕಾಯುಕ್ತನ ಮುಚ್ಚಿಲ್ಲ ಸರ್. ರಾಜ್ಯದ ಬಗ್ಗೆ ಮಾತಾಡಿ ಸರ್. ಸರ್ ಕೇಳಿ, ಲೋಕಾಯುಕ್ತದಲ್ಲಿ ಒಂದು ಅಲ್ಲಿ ಅವ್ರು ಪರಸ್ಪರ ಹೆಂಗ್ ಮಾಡ್ತಾರೋ ಇಲ್ಲೂ ಇವ್ರು ಹಿಂಗೆ ಪರಸ್ಪರ ಅವ್ರು ಮಾಡ್ತಾರೆ, ಮಾಡಲೇಬೇಕು. ಅವ್ರವ್ರ ಪಾರ್ಟಿನ ಅವ್ರು ಡಿಫೆಂಡ್ ಮಾಡಬೇಕು. ಅವ್ರು BJP ಅವರು, ಅವರು ಕಾಂಗ್ರೆಸ್ನವ್ರು ಮಾಡ್ತಾರೆ. ಅವ್ರಿಬ್ರಿಗೂ ಸಂಬಂಧಪಡ್ತಿರೋರ ಮನಸ್ಸಿನಲ್ಲಿ, ಈಗ ನನ್ನಂಥವ್ರ ಮನಸ್ಸಿನಲ್ಲಿ ಇವನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ?
ನೋಡೋ ಜನಕ್ಕೆ ಏನು ಅನ್ಸುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ಅವ್ರು ಕಾಳಜಿ ನಾನು ಅವಾಗ ಅದೇ ಹೇಳ್ತೀನಿ. Yes, ಲೋಕಾಯುಕ್ತ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಇಲ್ಲ ಲೋಕಾಯುಕ್ತ ಮುಚ್ಚಿರೋದು ದೊಡ್ಡ ತಪ್ಪು. ಆಮೇಲೆ ಅಲ್ಲಿ ನೀವು ಒಂದು ಫ್ಯಾಕ್ಚುಯಲ್ ಎರರ್ ಇದೆ. ನೀವು ಸತೀಶ್ ರೆಡ್ಡಿ ಅವರಿಗೆ ನೀವು ತಪ್ಪು ತಿಳಿಬಾರ್ದು. ಗುಂಡ್ರಾಯರ್ನ ದಿನೇಶ್ ಗುಂಡ್ರಾಯರ್ನ ಅಸಮರ್ಥ ಹೇಳೋ ಕಾರಣಕ್ಕಾಗಿ ತೆಗಿಲಿಲ್ಲ. ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಬೇರೆಯವ್ರನ್ನ ಅಕಾಮಡೇಟ್ ಮಾಡಬೇಕಾಗಿತ್ತು, ಅವ್ರು ತೆಗೆದ್ರು. ಅಸಮರ್ಥ ಆಗಿದ್ರೆ ಅವರಿಗೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡ್ತಿರ್ಲಿಲ್ಲ. ಅಂದ್ರೆ ಒಂದು ಸಣ್ಣ ಮಾಹಿತಿ ಅವ್ರ ಬಗ್ಗೆ. ಆ ತಪ್ಪು ಒಂದು ಇದು ಹೋಗೋದು ಬೇಡ, ಯಾರದೇ ಬಗ್ಗೆ ಆಗಲಿ ತಪ್ಪು ಇದು ಹೋಗೋದು ಬೇಡ ಅಂತೇಳಿ. ಆದರೆ ಈ ಲೋಕಾಯುಕ್ತ, CBI ಇಂಥ ಸಂಸ್ಥೆಗಳನ್ನೆಲ್ಲ ರಾಜಕೀಯಕ್ಕಿಂತ ಮೇಲಿಡಬೇಕಾದಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ED ಅಂಥ ಸಂಸ್ಥೆಗಳು ದಾಳಿ ಮಾಡಿದಾಗ, ಏನನ್ನೋ ವಶಪಡಿಸ್ಕೊಂಡಾಗ ದಾಖಲೆಗಳನ್ನು, ಅದು ED ಅಂಥ ಸಂಸ್ಥೆಗಳು, ನಾನು ಯಡಿಯೂರಪ್ಪನವರು ಯಾವ ಕಾರಣಕ್ಕಾಗಿ ಅದಕ್ಕೆ ಸ್ಪೋಕ್ಸ್ಮನ್ ಆಗ್ತಾರೆ ಹೇಳೋದು ಅರ್ಥ ಆಗೋದಿಲ್ಲ. ಅಂಥದ್ದನ್ನೆಲ್ಲ ಅವ್ರು ಹೇಳಬಾರ್ದು. ಯಾವ ಪಾರ್ಟಿಯವರು ಈ ಥರದನ್ನ ಥರದ ಒಂದು ಬಳಸ್ಕೋಬಾರ್ದು. ಆಹಾರ ಇಲಾಖೆ ಆಹಾರ ಜವಾಬ್ದಾರಿ ತೆಗೆದುಕೊಂಡಿದ್ರು ದಿನೇಶ್ ಗುಂಡೂರಾವ್ ಅವರು. ಇವತ್ತು ಅಕ್ಕಿ ಎಷ್ಟು ಕೆಜಿ ಕೊಡ್ತಾ ಇದ್ದೀರಾ ಸರ್? ಫೇಲ್ಯೂರ್ ಅಲ್ವಾ ಅದು? ಅಲ್ಲ, ನೀವು ಎಷ್ಟು ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರೆ ಫೇಲ್ಯೂರ್. ಪ್ರಿಯ ವೀಕ್ಷಕರ, ಎರಿವೆ ರಾಜಕಾರಣ ಇದೆಯಲ್ಲ, ರಾಜಕಾರಣ ಈ ಎಲ್ಲ ಜನ ಸಮುದಾಯ ಬದುಕಿನಿಂದ ಹಿಡಿದು ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು, ಅದನ್ನು ಹೊರತುಪಡಿಸೋಕ್ಕಾಗಲ್ಲ. ಅದೇ ರೀತಿ ರಾಜಕೀಯ ವ್ಯಕ್ತಿಗಳು ಕೂಡ ಎಲ್ಲಿಂದಲೋ ಬಂದವರಲ್ಲ, ಈ ಸಮಾಜದ ಭಾಗ. ನಾ ಭಾಳ ಸಂದರ್ಭದಲ್ಲಿ ನಮ್ಮ ಪತ್ರಿಕೋದ್ಯಮದವರು ಈ ಸಮಾಜದ ಭಾಗ, ರಾಜಕಾರಣದಲ್ಲೂ ಸಮಾಜದ ಭಾಗ. ಕಳ್ಳರು, ಸುಳ್ಳು, ಅಯೋಗ್ಯರು ಎಲ್ಲ ಕ್ಷೇತ್ರದಲ್ಲಿದ್ದಾಗೆ ರಾಜಕಾರಣದಲ್ಲೂ ಇರ್ತಾರೆ, ಪತ್ರಿಕೋದ್ಯಮದಲ್ಲೂ ಇರ್ತಾರೆ, ಭ್ರಷ್ಟರು ಇದ್ದೇ ಇರ್ತಾರೆ. ಆದರೆ ಭಾಳ ಮುಖ್ಯವಾದ್ದು ಜನರಲೈಸ್ ಆದ ಸ್ಟೇಟ್ಮೆಂಟ್ಗಳೇನಿವೆ. ಈಗ ಪತ್ರಿಕೋದ್ಯಮದಲ್ಲಿ ಇರೋರೆಲ್ಲ ಕಳ್ಳರು, ಭ್ರಷ್ಟರು ಅಂದ್ಬಿಡ್ಬೋದು, ಎಲ್ಲ ಕಾಸು ತಗೊಂಡಿದ್ದಾರೆ ಅಂತ ಅಂದ್ಬಿಡೋದು. ನಮ್ಮಂಥವ್ರು ಎಲ್ಲಿ ಹೋಗೋಣ ಸ್ವಾಮಿ? ಅದೇ ರೀತಿ ರಾಜಕಾರಣಿಗಳೆಲ್ಲ ಕಳ್ಳರು ಅಂತ ಅಂದ್ಬಿಡೋದು. ದಟ್ ಈಸ್ ರಾಂಗ್. ಇವರು ಪರಸ್ಪರ ಆಧಾರರಹಿತ ದೂಷಣೆ ಮಾಡುವ ಮೂಲಕ ತಾವೇ ಯಾವ ವೃತ್ತಿಯಲ್ಲಿದ್ದಾರೆ, ಯಾವ ಕೆಲಸದಲ್ಲಿದ್ದಾರೆ, ಯಾವ ಸೇವೆಯಲ್ಲಿ, ಅದಕ್ಕೆ ಅಗೌರವ ಕೊಡುವ ಕೆಲಸ ಆಗುತ್ತೆ. ಅದು ನಂತರ ವೈಯಕ್ತಿಕ ಹಂತದ ಜಗಳದವರೆಗೆ ಬರುತ್ತೆ. ಅದು ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಪೂರ್ಣವಾದ ಬೆಳವಣಿಗೆ ಅಲ್ಲ. ಈ ಕರ್ನಾಟಕದಿಂದ ಸ್ವಲ್ಪ ಉತ್ತರ ಪ್ರದೇಶಕ್ಕೆ ಹೋಗೋಣ. ಉತ್ತರ ಪ್ರದೇಶದ 4ನೇ ಹಂತದ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ಇವತ್ತು ಅಂತ್ಯ ಆಯಿತು. ಇಂದು AICC ಉಪಾಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಅಖಿಲೇಶ್ ಯಾದವ್, BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪ್ರತ್ಯೇಕವಾಗಿ ರೋಡ್ ಶೋ ಮೂಲಕ ಮತಯಾಚಿಸಿದರು. ಈ ರೋಡ್ ಶೋಗಳ ಮೂಲಕ ಬಹಿರಂಗ ಪ್ರಚಾರ ಕೂಡ ಅಂತ್ಯಗೊಂಡಿತು. ಇನ್ನು ಅಮಿತ್ ಶಾ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದಲ್ಲಿ ಅನಧಿಕೃತ ಕಸಾಯಿಖಾನೆಗಳನ್ನು ಬಂದ್ ಮಾಡ್ತೇವೆ ಅಂತ ಘೋಷಿಸಿಯೇ ಬಿಟ್ಟರು. ಉತ್ತರ ಪ್ರದೇಶ 4ನೇ ಹಂತದ ಮತಬೇಟೆ ಅಂತ್ಯ. ತಾರಕಕ್ಕೇರಿದ ರಾಜಕೀಯ ನಾಯಕರ ವಾಕ್ಸಮರ. ಉತ್ತರ ಪ್ರದೇಶ ಚುನಾವಣಾ ಪ್ರಚಾರ ರ್ಯಾಲಿಗಳಲ್ಲಿ ಬಿಜೆಪಿ ಜಾತಿ ಮತ್ತು ಕೋಮುವಾದಿ ಛಾಯೆಯ ಮಾತುಗಳನ್ನಾಡ್ತಿದೆ ಅಂತ ಬಿಎಸ್ಪಿ ನಾಯಕಿ ಮಾಯಾವತಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಒಳಗೊಂಡಂತೆ ಬಿಜೆಪಿಯ ನಾಯಕರು ಮೊದಲ 3 ಹಂತಗಳ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿತ ಬೆಂಬಲ ಸಿಗದಿರೋ ಹತಾಶೆಯಿಂದ ಹೀಗೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಪ್ರಧಾನಿಯ ರಂಜಾನ್, ದೀಪಾವಳಿ ಮತ್ತು ಸ್ಮಶಾನ ಅಂತ್ಯಕ್ರಿಯೆಯ ವಿಷಯವನ್ನ ಉಲ್ಲೇಖಿಸಿದ ಮಾಯಾವತಿ, ಇಂತಹ ಹೇಳಿಕೆಗಳಿಂದ ಜಾತಿ ಮತ್ತು ಕೋಮು ಬಣ್ಣವನ್ನ ಬಳಿಯಲಾಗ್ತಿದೆ ಅಂತ ಅಂದ್ರು. पिछले 2-3 दिनों से तो प्रधानमंत्री श्री नरेंद्र मोदी तो इतनी गलत बयानबाजी कर रहे हैं कि आसानी से लोगों के गले के नीचे से उनकी बात उतर, जो वो कह रहे हैं तो आम लोगों के गले के नीचे से बात उतर नहीं पा रही है. वो अपनी चुनावी जनसभा में खास तौर से अपनी हार को देखते हुए तो इस चुनाव को इस प्रयास में लग रहे हैं कि इसको जाति और धर्म का रंग दे दिया जाए. ಜಂಟಿ ರ್ಯಾಲಿ ನಡೆಸಿದ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ಗೆ ಯುವ ಸಮೂಹದ ಬೆಂಬಲ ವ್ಯಕ್ತವಾಯಿತು. ಉತ್ತರ ಪ್ರದೇಶ ಈ ಮೈತ್ರಿಯನ್ನ ಇಷ್ಟಪಡುತ್ತೆ ಮತ್ತು ಇವರ ಸಾಧನೆಗಳು ಮಾತನಾಡ್ತವೆ ಅಂತ ನೆರೆದಿದ್ದ ಜನ ಘೋಷಣೆ ಕೂಗಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ವಾಗ್ವಾದಕ್ಕೆ ಸಿದ್ಧ ಅಂತ ಸಿಎಂ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ದೇಶದಲ್ಲಿ ಮೋದಿಯವರ ವಾಕ್ಚಾತುರ್ಯದ ಎದುರು ವಾಗ್ವಾದ ನಡೆಸೋಕೆ ಬಹಳ ನಾಯಕರು ಹಿಂಜರಿತಾರೆ, ಆದರೆ ನಾನು ಇದಕ್ಕೆ ಸಿದ್ಧ ಅಂತ ಹೇಳಿದ್ರು. ಇನ್ನು ಮೋದಿಯವರು ಹಿಂದೂ ಪವಿತ್ರ ಕ್ಷೇತ್ರಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಗಂಗೆಯ ಆಣೆಗೂ ನಾನು ವಿದ್ಯುತ್ ಸಂಪರ್ಕ ಒದಗಿಸಿದ್ದೇನೆ ಎಂದರು.
ಅಲಹಾಬಾದ್ನ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಜೆಪಿಯಿಂದ ಮಾತ್ರ ಉತ್ತರ ಪ್ರದೇಶವನ್ನ ಅತಿಕ್ ಅಹಮದ್, ಮುಖ್ತಾರ್ ಅನ್ಸಾರಿ, ಅಫ್ಜಲ್ ಅನ್ಸಾರಿಯಂತಹ ಗೂಂಡಾಗಳಿಂದ ಮುಕ್ತಿ ಕೊಡೋದು ಸಾಧ್ಯ ಅಂತ ಹೇಳಿದ್ರು. ಇನ್ನು ಉತ್ತರ ಪ್ರದೇಶದಲ್ಲಿರುವ ಎಲ್ಲ ಯಾಂತ್ರಿಕ ಕಸಾಯಿಖಾನೆಗಳನ್ನು ಬಂದ್ ಮಾಡ್ತೇವೆ ಅಂದ್ರು. ಒಂದು ಕಾಲಕ್ಕೆ ಹಾಲು ಮತ್ತು ಬೆಣ್ಣೆ ಹರಿತಿದ್ದ ರಾಜ್ಯ ಈಗ ಅದೃಷ್ಟಹೀನ ಪ್ರಾಣಿಗಳ ಹತ್ಯೆ ಮಾಡುವ ರಾಜ್ಯವಾಗಿದೆ. ಈ ಮೂಲಕ ಪರೋಕ್ಷವಾಗಿ ಮುಸ್ಲಿಮರ ವಿರುದ್ಧ ಮಾತನಾಡಿದ್ರು. ಇದೇ 23ರಂದು ಕೌಶಾಂಬಿ, ಚಿತ್ರಕೂಟ, ಝಾನ್ಸಿ, ಫತೇಪುರ್, ರಾಯ್ಬರೇಲಿ ಮೊದಲಾದ ಜಿಲ್ಲೆಗಳ ಒಟ್ಟು 46 ಕ್ಷೇತ್ರಗಳಲ್ಲಿ 4ನೇ ಹಂತದ ಮತದಾನ ನಡೆಯಲಿದೆ. ಮಾರ್ಚ್ 11ರಂದು ಫಲಿತಾಂಶ ಘೋಷಣೆಯಾಗಲಿದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಇವತ್ತು ಅಮಿತ್ ಶಾ ಅವರು ನಡೆಸಿದ ರ್ಯಾಲಿ ಮತ್ತು ಇನ್ನೊಂದೆಡೆ ಏನು ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ನಡೆಸಿದ ರ್ಯಾಲಿಗಳು ಏನಿವೆ ಅದರ ನಡುವಿನ ಅಂತರ ಜಾಸ್ತಿ ಇರಲಿಲ್ಲ. ಆದರೆ ಬಹಳ ಮುಖ್ಯವಾಗಿ ಈಗ ಬಂದಿರೋ ವರದಿಯ ಪ್ರಕಾರ ರಾಹುಲ್ ಮತ್ತು ಅಖಿಲೇಶ್ ಯಾದವ್ ಅವರ ರ್ಯಾಲಿಯಲ್ಲಿ ಹೆಚ್ಚು ಯುವಕರು ಕಾಣ್ತಾ ಇದ್ದರು. ಹಾಗೆಯೇ ಏನು ಅಮಿತ್ ಶಾ ನಡೆಸಿದ ರ್ಯಾಲಿ ಅಲ್ಲೂ ಜನ ಇದ್ದರು, ಇರಲಿಲ್ಲ ಅಂತಲ್ಲ, ಅಲ್ಲೂ ಜನ ಇದ್ದರು, ಇಲ್ಲಿ ಎರಡು ಕಡೆ ಜನ ಇದ್ದರು. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ, ಇಡೀ ಒಂದು ಉತ್ತರ ಪ್ರದೇಶ ರಾಜಕಾರಣ ಮತ್ತೆ ಕೋಮುವಾದದತ್ತ ಹೋಗ್ತಾ ಇದೆಯಾ? ಹಿಂದೂ ಮತ್ತು ಮುಸ್ಲಿಮರನ್ನು ಒಡೆಯುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇದು ಎಂಥ ರಾಜಕಾರಣ ಅಂದರೆ ಅಧಿಕಾರಕ್ಕಾಗಿ ಜನರನ್ನು ಒಡೆಯುವ, ಜನರ ನಡುವೆ ಕಂದಕವನ್ನು ಸೃಷ್ಟಿಸುವ ಒಂದು ಯತ್ನ ಆಗಿದೆ. ಎಸ್ ಪ್ರಕಾಶ್, ಐ ವಾಂಟ್ ಟು ನೋ ಸರ್, ಬಿ ಜೆ ಪಿಯ ಹಿನ್ನೆಲೆ ಏನಿದೆ? ಇವತ್ತಿನವರೆಗೂ ನಾವು ಅದು ಕೋಮವಾದಿ ಪಕ್ಷ ಅಂತಲೇ ಹೇಳೋದು. ಕೋಮವಾದಿಯನ್ನು ಕುಮ್ಮಕ್ಕ ಕೊಟ್ಟರು ಈ ದೇಶವನ್ನು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಇಬ್ಬಾಗ ಮಾಡಿ ಸಾವಿರಾರು ವರ್ಷಗಳೇ ನಾವು ಸಾಮರಸ್ಯದಿಂದ ಇದ್ದಂಥ ಹಿಂದೂ ಮುಸ್ಲಿಮರನ್ನ ಡಿವೈಡ್ ಮಾಡಿ ಇವತ್ತು ರಾಜಕೀಯಕ್ಕೆ ಬರುವಂಥ ಪ್ರಯತ್ನ ಮಾಡಿದರು. ಸ್ವಲ್ಪ ಸಕ್ಸೀಡು ಆಗಿದ್ದಾರೆ. ಆದರೆ ಈ ಕೋಮು ವಿಷಬೀಜವನ್ನು ಏನು ಬಿತ್ತಾ ಇದ್ದಾರೆ, ಅದಕ್ಕೆ ತಕ್ಕ ಉತ್ತರ ಜನ ಅವಾಗವಾಗ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾರೆ. ಎಸ್ ಸತೀಶ್ ರೆಡ್ಡಿ ಅವರೇ, ಒಂದು ಎರಡು ವಿಚಾರ ನಿಮ್ಮ ಹತ್ರ. ಈಗ ಒಂದು ಫಸ್ಟು ನರೇಂದ್ರ ಮೋದಿ ಅವರು ಭಾಷಣ ಮಾಡಬೇಕಾದ್ರೆ ರೈತರ ಸಾಲ ಮನ್ನಾದ ವಿಚಾರವನ್ನು ಉತ್ತರ ಪ್ರದೇಶದಲ್ಲಿ ಪ್ರಸ್ತಾಪ ಮಾಡಿದ್ರು ಅಲ್ವಾ? ಹೌದು. ಅವರು ಸಾಲ ಮನ್ನಾ ಮಾಡದಿದ್ರೆ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ ಬಂದು ಉತ್ತರ ಪ್ರದೇಶದಲ್ಲಿ ಮಾತ್ರ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಯಾಕೆಂದ್ರೆ ಇಡೀ ದೇಶದಲ್ಲೇ UPA ಸರ್ಕಾರ 72 ಎರಡು ಪ್ರಶ್ನೆ. ನಮ್ಮನ್ನ ನೀವು ಕೋಮುವಾದಿಗಳು ಅಂತ ಬಿಜೆಪಿಯ ಬಗ್ಗೆ ಕರಿತಿರಲ್ಲ, ಅಲ್ಲ ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ನಾನು ಕೇಳೋಂಥದ್ದು, ಯಾವ ವಿಷಯದಲ್ಲಿ ನಾವು ಕೋಮುವಾದಿಗಳು? ನಾವು ಭಾರತದ ಪರ, ದೇಶದ ಪರ ಮಾತಾಡಿದ್ರೆ, ನಮ್ಮ ಹಸುವನ್ನು ನಾವು ಕತ್ತರಿಸಬಾರ್ದು ಅಂತ ಮಾತಾಡಿದ್ರೆ ನಾವು ಮುಸ್ಲಿಂ ವಿರುದ್ಧನಾ? ಅಲ್ಲ, ನೀವೇ ವಿಶ್ಲೇಷಣೆ ಯಾಕೆ ಮಾಡ್ಕೋತೀರಾ? ನಾವು ಮುಸ್ಲಿಮರ ವಿರೋಧ ಅಂತ ಹೇಳಿದೀವ ಅಂದರೆ ಮುಸ್ಲಿಮರು ಮಾತ್ರನೇ ಪಾಪ ಹಸುವನ್ನು ತಿಂತಾರಾ? ಜನರಲ್ ಆಗಿ ಯೋಚನೆ ಮಾಡಿ. ಇದು ಎಲ್ಲೋ ಒಂದು ಕಡೆ ಅಲ್ಲ ನಾವೆಲ್ಲರಿಗೂ ವಿರೋಧಿನ. ನಾವು ಹೇಳೋಂಥದ್ದು ಹಸುವನ್ನು ಕತ್ತರಿಸೋವಂಥದ್ದು ಬೇಡ. ಅನೇಕ ರಾಜ್ಯಗಳು ಅದನ್ನು ಕಿತ್ತಾಕಿದ್ದಾರೆ, ಬೇಡ ಅಂತ ಹೇಳಿದರೆ. ಈಗ ಮದ್ಯಪಾನ ನಿಷೇಧ ಮಾಡಿದ್ದಾರೆ. ನಾವು ಅಲ್ಲ, ಎಲ್ಲೋ ಒಂದು ಕಡೆ ನಾವು ಹೇಳಿದ ತಕ್ಷಣನೇ ನಮ್ಮನ್ನ ಕೋಮುವಾದಿಗಳು ಅಂತ ಹೇಳೋದ್ರಲ್ಲಿ ಅಂದ್ರೆ ನೀವು ಮೊದಲು ಕೋಮುವಾದಿಗಳು ಯಾರ ಪರ? ನೀವು ಮುಸ್ಲಿಂ ಪರನ, ಹಿಂದೂ ಪರನ, ಕ್ರಿಶ್ಚಿಯನ್ ಪರನ? ನೀವು ಫಸ್ಟ್ ಅದನ್ನ ಹೇಳಿ. ಚುನಾವಣಾ ನಾವು ಈ ದೇಶದ ಎಲ್ಲ ಜನರ ಪರ, ಎಲ್ಲ ಧರ್ಮದ ಪರ. ನೀವು ಒಂದು ಧರ್ಮದ ಪರ ಅಂತ ಅನ್ಸ್ಕೋತಾ ಇದ್ದೀರಾ? ಒಂದು ನಿಮಿಷ ಸರ್, ನಾನು ಬಹಳ ಸರಳವಾಗಿ ಕೇಳಿ. ಒಂದು ಚುನಾವಣಾ ಆಯೋಗದ ಹೊಸ ನೀತಿಯ ಪ್ರಕಾರ ಧರ್ಮವನ್ನ ನೀವು ಚುನಾವಣೆಯಲ್ಲಿ ಬಳಸಬಹುದು. ಫಸ್ಟ್ ಕ್ವೆಶ್ಚನ್. Am I right or wrong, sir? 100%. I am right, sir. Thank you. Second question I want to ask you. ಎರಡನೇದಾಗಿ ನೀವು ರಾಮ ಮಂದಿರದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ, ನೀವು ಮಸೀದಿಯ ವಿಚಾರ ಪ್ರಸ್ತಾಪ ಮಾಡಲ್ಲ, ಚರ್ಚಿನ ವಿಚಾರ ಪ್ರಸ್ತಾಪ ಮಾಡಲ್ಲ, ಜೈನ ಬಸದಿಗಳ ವಿಚಾರ ಪ್ರಸ್ತಾಪ ಮಾಡಲ್ಲ, ಕೇವಲ ರಾಮ ಮಂದಿರದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಚುನಾವಣೆ ಬಂದ ತಕ್ಷಣ ರಾಮ ಮಂದಿರ ಕಟ್ತೇವೆ ಅಂತ ಪ್ರಾರಂಭ ಮಾಡಿದ್ರಿ. ಇದು ಭಾರತೀಯ ಜನತಾ ಪಕ್ಷ ವೆರಿ ಕ್ಲಿಯರ್ ಆಗಿ ಹೇಳಿದೆ. ಮಸೀದಿ ಕಟ್ತೀವಿ, ಸರ್ ಈ ದೇಶದ ಜನಗಳ ಭಾವನೆ ಇದೆ, ಈ ದೇಶದ ಜನಗಳ ಭಾವನೆ ಇದೆ. ರಾಮನ ಬಗ್ಗೆ ಈ ದೇಶದ ಜನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ದೇಶದ ಭಾವನೆ ಇದೆ. ಅಂದ್ರೆ ನಾವು ಮುಸ್ಲಿಮರ ವಿರುದ್ಧನಾ? ಹಂಗಂದ್ರೆ ಅಂದ್ರೆ ನಮ್ಮ ದೇವರ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನಾವು ಮುಸ್ಲಿಮರ ವಿರುದ್ಧನಾ? ನಾವು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿ ಅವರು. ಯಾರ ವಿರುದ್ಧ ಯಾರು ಮಾಡಿದ್ದಾರೆ ಇಂದಿನ ರಾಜಕೀಯ ವಿಶ್ಲೇಷಣೆ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಅರ್ಥ ಆಗ್ತದೆ.
ಕೇವಲ ಅವ್ರನ್ನ ಪಾಪ ಈ ಮುಸ್ಲಿಮರನ್ನ ಅವ್ರಿಗೆ ವಿದ್ಯೆ ಕೊಡದೆ ಅವ್ರಿಗೆ ಅವ್ರ ಕಾಲ ಮೇಲೆ ನಿಂತ್ಕೊಳಕ್ ಆಗದೆ ಮಾಡದೆ ಇರೋಂಥದ್ದು ಕಾಂಗ್ರೆಸ್ ಅವರು ಈ 50-60 ವರ್ಷ ಪಾಪ ಅವ್ರನ್ನ ರೆಡ್ಡಿ ಅವರೇ ಅವ್ರನ್ನ ಅದೇ ರೀತಿಯಾಗಿ ಇಟ್ಟಿದ್ದಾರೆ ಸರ್. ರಿಯಾಕ್ಷನ್ ಕೇಳಿದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ. ದೇವರು ಅನ್ನುವವನಿದ್ರೆ ದೇವರು ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ ವೈಯಕ್ತಿಕವಾದದ್ದು, ಸಾಮಾಜಿಕವಾದಲ್ಲ. ದೈವ ಮತ್ತು ಮನುಷ್ಯ ದೇವರಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಇದುವರೆಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇಫ್ ಇಸ್ ದ್ಯಾಟ್ ಓಕೆ ಫೈನ್, ನಾನು ಆಕ್ಷೇಪ ಇಲ್ಲ. ಅದು ಒಬ್ಬ ವ್ಯಕ್ತಿ ಮತ್ತು ದೇವರ ನಡುವಿನ ವೈಯಕ್ತಿಕ ಸಂಬಂಧ. ಅದಕ್ಕೆ ಮಧ್ಯವರ್ತಿಗಳು ಬೇಕಾಗಿಲ್ಲ, ರಾಮ ಮಂದಿರ ಕಲ್ಲಾಕವರು ಬೇಕಾಗಿಲ್ಲ, ಒಂದೇ ಒಂದು ಭಟ್ರೆ ಬೇಕಾಗಿಲ್ಲ. ದಯವಿಟ್ಟು ಒಂದು ಮಾತು ಕೇಳಿ, ನಾನು ಹುಟ್ಟಿದಂಥ ಸಂದರ್ಭದಲ್ಲಿ ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬೆಳೀತಾ ಬೆಳೀತಾ ನಮ್ಗೆ ಇಷ್ಟವಾದಂಥ ದೇವರನ್ನ, ನಮ್ಮ ಧರ್ಮದ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ದೇಶದಲ್ಲಿ. ಮತ್ತೆ ನಮ್ಮ ದೇಶದ ನೀತಿ ಕೂಡ ಎಲ್ಲರನ್ನ ಪ್ರೀತಿಸುವಂಥದ್ದು. ಹಿಂದೂ ಧರ್ಮ ಅಂತ ಹೇಳಿದ್ರೆ ವೆರಿ ಕ್ಲಿಯರ್ ಆಗಿ ವಿಶ್ಲೇಷಣೆ ಮಾಡಿದೆ ಸುಪ್ರೀಂ ಕೋರ್ಟ್. ಹಿಂದೂ ಧರ್ಮ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಂತ ವೆರಿ ಕ್ಲಿಯರ್ ಆಗಿ ಇದು ನಿಮ್ಮಿಬ್ಬರಬೇಕು. ಇಡೀ ಈ ಚುನಾವಣೆಯ ಒಂದೊಂದೇ ಹಂತ ಮುಗಿದ ಹಾಗೆ ಹಿಂದೂ ಮುಸ್ಲಿಮರನ್ನ ಒಡೆಯುವ, ಅವರ ನಡುವೆ ಒಂದು ಕಂದಕವನ್ನು ನಿರ್ಮಿಸುವ ಯತ್ನ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗುತ್ತೆ. ಹೌದು, ಅನುಮಾನ ಏನು, ಅದು ಭಾಳ ನಿಚ್ಚಳವಾಗಿ ಆಗ್ತಾ ಇದೆ. ಈಗೇನು ಅಂತ ನಾವೇನು ಹೌದು ಅಲ್ವೋ ಅನ್ನೋಂಥ ಅನುಮಾನ ಇರಬೇಕಾದ ಅಗತ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಂದು ಮೂಲ ಉದ್ದೇಶಗಳಲ್ಲಿ ಅವರು ಒಂದು ಮುಸ್ಲಿಂ ಸಮುದಾಯವನ್ನು ಅವರು ಹೊರಗಡೆ ಇಟ್ಟು ನೋಡ್ತಿದ್ದಾರೆ. ಅದು ತಪ್ಪು ಹೇಳೋದು ಅವ್ರಲ್ಲಿ ಕೆಲವರಿಗೆ ಮನವರಿಕೆ ಆಗಿದೆ, ಆದರೆ ಅದು ಇಡೀ ಪಕ್ಷದ ಒಂದು ನೀತಿಯಾಗಿ ಪ್ರತಿಫಲಿತ ಆಗ್ತಾ ಇಲ್ಲ. ಇನ್ನು ಒಂದೇದು 73 ಸೀಟು ನಾವು ಉತ್ತರ ಪ್ರದೇಶದಲ್ಲಿ ಎಂಪಿಗಳನ್ನ ಮುಸ್ಲಿಮರು ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಗೆಲ್ಲಲಿಕ್ಕೆ ಸಾಧ್ಯ. ನಾನು ಅಲ್ಲಿಗೆ ಬರ್ತೇನೆ. ಮಾತಾಡ್ತಾ ಇದ್ದೀನಿ, ತಪ್ಪು ಇದು. ನಾವು ಮುಸ್ಲಿಮರನ್ನ ಹೊರಗಡೆ ಇಟ್ಟಿದೀವಿ ಅನ್ನೋದೇ ಮೊದಲನೇ ತಪ್ಪು. ನಾವು ಯಾವತ್ತೂ ಹೊರಗಡೆ ಇಟ್ಟಿಲ್ಲ, ನಾವು ಅವ್ರನ್ನು ಕೂಡ ಜೊತೆ ಇಟ್ಕೊಂಡಿದ್ದೇವೆ. ಟಿಕೆಟ್ ಕೊಟ್ಟಿದ್ದಾರೆ. ಇವಾಗ ಬಿಜೆಪಿ ಅವರು ಯುಪಿಯಲ್ಲಿ ಎಷ್ಟು ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಜನಗಳ ಪ್ರೀತಿ ಯಾರಿದೆ ಅವ್ರಿಗೆ ಕೊಡುವಂಥದ್ದು, ಇಂಥವ್ರಿಗೆ ಕೊಡಬೇಕು ಅನ್ನೋ ರೂಲ್ ಏನಿಲ್ಲ ಅಲ್ಲ. ಇಂಥ ರೂಲ್ ಕೊಡಬೇಕು ಅಂತ ಏನಿಲ್ಲ. ಎಲ್ಲಾ ಜಾತಿ ಧರ್ಮದವ್ರು ಕೊಟ್ಟಿರ್ತೀರಾ ಸರ್? ನೀವು ಕೊಟ್ಟಿರ್ತೀರಾ? ಮತ್ತೆ 18% ಮುಸ್ಲಿಮ್ಸ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಥವಾ ಜರ್ನಲಿಸ್ಟ್ಗಳು ಯಾವಾಗಲೂ ಹೇಳ್ತಿರ್ತಾರೆ, ಕಾಂಗ್ರೆಸ್ನವರು BJPಯವರು ಪತ್ರಕರ್ತರ ಬಾಯನ್ನು ಮುಚ್ಚಿಸ್ತಾರೆ ಹೇಳೋ ಮಾತನ್ನು ನಾನು ಹೇಳ್ತೇನೆ. ಅದಕ್ಕೆ ಅವಕಾಶ ಕೊಡಬೇಡಿ ನೀವಿಬ್ರು ಅಂತ. ನೀವು ಮಾತಾಡ್ತಾ ಇರ್ಬೇಕಿದ್ರೆ ಸುಮ್ಮನೆ ತುಟಿ ಮೇಲೆ ಕೈ ಇಟ್ಕೊಂಡು ನಾವು ಕೇಳ್ತಾ ಇರ್ತೀವಿ. ಬಗ್ಗೆ ನೀವು ಮಾತಾಡಿದಾಗ ನಾವು ಮುಸ್ಲಿಂ ವಿರೋಧಿ ಅಲ್ಲ, ನಾವು ಯಾವತ್ತೂ ಅಲ್ಲ. ನಾನು ಅದನ್ನ ಪಕ್ಷ ಯಾವತ್ತೂ ಮುಸ್ಲಿಂ ವಿರೋಧಿ ಅಲ್ಲ. ನಾನು ಮಾತು ಪೂರೈಸೋದಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಅವ್ರು ನಮ್ಮ ಮೇಲೆ ಗೂಬೆ ಕೂರ್ಸಂತದ್ದು ಸರ್, ಅದನ್ನ ಪಾಪ ನೀವೇ ಕೇಳ್ತೀರಾ? ಇಲ್ಲ ಅದನ್ನೇ ಒಂದು ಸೆಕೆಂಡು. ಈಗ ಗೋವು ಹೇಳೋದು ಇವತ್ತು ಜಗತ್ತಿನಲ್ಲಿ ಬಹಳ ಮುಖ್ಯ. ಅಂದರೆ ಏನು ಬೀಫ್ ಅಂತ ಏನು ನಾವು ಹೇಳ್ತೇವೆ, ಅದು ಜಗತ್ತಿನಲ್ಲಿ ಇವತ್ತು 80% ಜನರ ಆಹಾರ. ಅದು ಬೀಫನ್ನು ಕೇವಲ ಮುಸ್ಲಿಮರು ಮಾತ್ರ ತಿಂತಾ ಇಲ್ಲ. ಈ ದೇಶದಲ್ಲಿ ಬಹುತೇಕ ಬಡವರು ಎಲ್ಲರೂ, ಯಾರ್ಯಾರು ಮಾಂಸಾಹಾರಿಗಳು ಅವರೆಲ್ಲರೂ ಬೀಫನ್ನು ತಗೊಳ್ತಾರೆ. ಯಾಕೆ ಅಂದರೆ ಅದು ಅಗ್ಗದಲ್ಲಿ ಸಿಗ್ತದೆ ಹೇಳೋದು ಒಂದು ಕಾರಣ. ಯಾಕೆಂದರೆ ಇವತ್ತು ಹೊಟ್ಟೆಯ ಹಸಿವನ್ನು ನೀಗಿಸ್ಲಿಕ್ಕೆ ಬೇಕಾದಂಥ ಒಂದು ಆಹಾರ ಯಾವ್ದಾರು ಇದೆ ಅದನ್ನು ನೋಡ್ತಾರೆ. ಆ ಪಾಯಿಂಟ್ ಆಫ್ ವ್ಯೂನಿಂದ ನೋಡಬೇಕು. ನಾನು ಕೇವಲ ಮುಸ್ಲಿಮರು ಮಾತ್ರ ಅದನ್ನು ತಿಂತಾರೆ ಅಂತ ಹೇಳೋ ಕಾರಣಕ್ಕಾಗಿ ಅದನ್ನು ನಾನು ಹೇಳ್ತಾ ಇಲ್ಲ. ದೊಡ್ಡ ಬೀಫ್ ರಫ್ತು ಕಾಂಗ್ರೆಸ್ನವರೇ ಸರ್. ಪಿಂಕ್ ರೆವಲ್ಯೂಷನ್ ಮಾಡಿದಂತವ್ರು ರಾಜಸ್ಥಾನದಲ್ಲಿ 2 ವರ್ಷದಲ್ಲಿ ಬಿಜೆಪಿ ಕಪಿಲ್ ಸಿಬಲ್ ಅವರು ಯಾವ ರೀತಿ ಫ್ಯಾಕ್ಟರಿಯನ್ನು ಮಾಡಿದ್ದಾರೆ ನಾನು ಮಾತು ಪೂರೈಸಿಲ್ಲ. ಇನ್ನೊಂದು ಎರಡನೇದು ಮೂರನೇದು ಏನು ಅಂತಂದ್ರೆ, ಈ ದೇವಸ್ಥಾನ ಕಟ್ಟೋದು, ಚರ್ಚ್ ಕಟ್ಟೋದು, ಮಸೀದಿ ಕಟ್ಟೋದು ಸರ್ಕಾರದ ಕೆಲಸ ಆಗಬಾರ್ದು. ಅದೇನಾದರೂ ಇದ್ದರೆ, ಸರ್ಕಾರಕ್ಕೆ ಏನಾದ್ರು ಕೆಲಸ ಅಂತಿದ್ರೆ ಅದು ದೇಶ ಕಟ್ಟ ಕೆಲಸ ಮಾಡೋದು. ಫೈನ್, ಬ್ಯೂಟಿಫುಲ್. ಎಸ್ ಸರ್. ಶೇಖರ್, ಒಂದು ನಾನು ಭಾಳ ಮುಖ್ಯವಾಗಿ ಈಗ ಕೋಮುವಾದದ ತಂದರೆ ಈ ಒಂದು ಉತ್ತರ ಪ್ರದೇಶದ ರಾಜಕಾರಣ ಅಂದರೆ ಅದು ಜಾತಿಯ ರಾಜಕಾರಣ, ಅನುಮಾನನೇ ಇಲ್ಲ. ಸೊ ಅವ್ರು ಕಳೆದ ಬಾರಿ ಇಲೆಕ್ಷನ್ನಲ್ಲಿ ಹೇಗೆ ಬಂದರು, ಜಾಟ್ರಿ ಇವ್ರ ಜೊತೆಗೆ ಇದ್ದಾಗ ಹೇಗೆ ಹೋದರು, ಅದೆಲ್ಲ ದಟ್ಸ್ ವಿ ಕ್ಯಾನ್ ಅನಲೈಸ್. ಈಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಏನಾಯಿತು, ಆಲ್ ದೀಸ್ ಥಿಂಗ್ಸ್ ಈಗ ಏನಾಗ್ತಿದೆ ಅದು ಬೇರೆ ಪ್ರಶ್ನೆ. ಬಟ್ ನನಗೆ ಇರುವ ಭಯ ಅಂದರೆ ದಿನ ಕಳೀತಾ ಈ 4ನೇ ಹಂತ ಬರುವ ಹೊತ್ತಿಗೆ ಇನ್ನೂ ದೊಡ್ಡ ಕಂದಕ ದೊಡ್ಡದಾಗ್ತಾ ಇದೆಯಾ ಈ ಜಾತಿಗಳ ನಡುವೆ, ಎಸ್ಪೆಷಲಿ ಕೋಮ್ಗಳ ನಡುವೆ? ಇಲ್ಲ, ಲೋಕಸಭೆ ಎಲೆಕ್ಷನ್ ಆಗಿದ್ದು ಅದೇನೆ. ಮುಜಫರ್ನಗರ್ ಗಲಾಟೆಯನ್ನು ಮಾಡಿಸಿ ಬೇಕು ಅಂತ ಪೋಲರೈಸ್ ಮಾಡದೇ ಇದ್ದರೆ BJPಗೆ ಆ ಸೀಟ್ ಬರೋ ಚಾನ್ಸ್ ಇರಲ್ಲ. ಆ್ಯಂಡ್ BJP ನಾವು ಎಲ್ಲರೂ ಪರ ಅಂತಾರಲ್ಲ, ಯಾರೋ ಮುಸ್ಲಿಂ ಒಬ್ಬರಿಗೂ ಟಿಕೆಟ್ ಕೊಡಲ್ಲ ಲೋಕಸಭೆ ಎಲೆಕ್ಷನ್. ಒಬ್ಬರ ಹೆಸರು ಹೇಳಿಯಪ್ಪ, ಯಾರಿಗೆ ಟಿಕೆಟ್ ಕೊಟ್ಟರು ಸರ್? ನಾವು ಕೊಡ್ಲೇಬೇಕು ಅಂತ ನಿಯಮ ಎಲ್ಲೂ ಇಲ್ಲ. ನಾವೀಗ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವ್ರನ್ನ ಮಂತ್ರಿ ಮಾಡಿರ್ಲಿಲ್ಲ. ನೋಡಿ ಸರ್,
ಹಿಂಗೆ ಇವ್ರದ್ದು ಆರ್ಗ್ಯುಮೆಂಟ್ ಇದು ಸಿ ನೀವು ಇಂಥವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ವಿರೋಧಿನ ನಾವು. ಟೂ ನೇಷನ್ ನೋಡಿ ಸರ್, ರಿಯಲ್ ಲೀಡರ್ ಅಲ್ಲ ಇವತ್ತು ರಿಯಲ್ ಲೀಡರ್ ಆ ಜಾತಿ ಇಲ್ಲದೆ ಇದ್ರು ಕೂಡ ಲೀಡರ್ ಆಗಿ ಧರ್ಮ್ ಸಿಂಗ್ ಅವರು ಅಲ್ಲಿ ಗೆದ್ದಿರ್ಲಿಲ್ವಾ? ಆ ಜಾತಿಯವರು ಎಷ್ಟು ಜನ ಇದ್ದಾರೆ ಧರ್ಮ್ ಸಿಂಗ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಸರಿ MP ಆಗಿದ್ದಾರೆ? ಎಷ್ಟು ಲಕ್ಷ ಜನ ಇದ್ದಾರೆ? ಅಂದ್ರೆ ನಾವು ಲೀಡರ್ ಇಂಪಾರ್ಟೆಂಟ್, ಜಾತಿನೇ ಇಂಪಾರ್ಟೆಂಟ್ ಅಲ್ಲ. ಕೆಲವು ಕಡೆ ಆ ಲೀಡರ್ಶಿಪ್ ಕೂಡ ಇಂಪಾರ್ಟೆಂಟ್ ಇರ್ತದೆ. ಇಂಥವ್ರಿಗೆ ಕೊಟ್ಬಿಡ್ಬೇಕು ಅಂತ ನಿಯಮ ಏನೂ ಇಲ್ಲ ಸರ್. ಮತ್ತೆ ಆ ರೀತಿ ಅನೇಕ ಲೀಡರ್ಸ್ ಇದ್ದಾರೆ, ಅದೇ ರೀತಿ ಅನೇಕರು ಇದ್ದಾರೆ. ಎಷ್ಟು ಅವ್ರ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇರೋದು. ಜಾತಿ ಮೇಲೆ ನೀವು ಟಿಕೆಟ್ ಕೇಳ್ತಾ ಇದ್ದೀರಲ್ಲ, ಅದನ್ನ ಹೇಳ್ತಾ ಇರೋದು. ಒಂದು ಮಾತು ಹೇಳ್ತೀನಿ, ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಎಷ್ಟು ಸಂಕೀರ್ಣವಾಗಿದೆ. ಎಲ್ಲ ಕಡೆ ನಡೆಯಲ್ಲ ಸರ್. ಒಂದೇ ನಿಮಿಷ ಸರ್, ಎಲ್ಲ ಕಡೆ ಅದೇ ನಡೆಯಲ್ಲ ಸರ್. ಯಾಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅನ್ನೋದಕ್ಕೂ ಒಂದು ಸಾಲ ಹೇಳ್ಬಿಡ್ತೀನಿ. ನೀವು ಕರ್ನಾಟಕ ಉದಾಹರಣೆ ತಂದು ಹೇಳ್ತೀನಿ. ಕರ್ನಾಟಕದಲ್ಲಿ ಯಾವನೊಬ್ಬರು ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ ಲಿಂಗಾಯತರು ಒಕ್ಕಲಿಗರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಒಪ್ಕೋತಾರೆ. ಒಬ್ಬ ಒಕ್ಕಲಿಗ ಆದರೆ ಲಿಂಗಾಯತರು ಬ್ರಾಹ್ಮಣರು ಸೇರಿ ಗೂಟ ಹೊಡಿತಾರೆ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಆಗ್ತಾ ಅಂತ ಇಟ್ಕೊಳ್ಳಿ, ಯಾವಾಗ ಲಿಂಗಾಯತರು ಒಕ್ಕಲಿಗರು ಬ್ರಾಹ್ಮಣರು ಸೇರಿ ಗೂಟ ಹೊಡಿತಾರೆ. ಒಬ್ಬ ದಲಿತ ಆಗ್ತಾ ಅಂತ ಇಟ್ಕೊಳ್ಳಿ, ಜಾತಿ ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ಬ್ರಾಹ್ಮಣರು ಒಕ್ಕಲಿಗರು ಲಿಂಗಾಯತರು ಬ್ಯಾಕ್ವರ್ಡ್ ಕ್ಲಾಸು ಹೊಡಿತಾರೆ. ದಲಿತರಲ್ಲೂ ಕಾನಪುರದಲ್ಲಿ ದೇವೇಗೌಡ ಅಂದ್ರೆ ಸರ್ ಇದು ಕೇಳಿ, ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗ್ತಾನೆ ಅಂತಂದ್ರೆ ಎಲ್ಲಾ ಹಿಂದೂಗಳು ಸೇರಿ ನಮ್ಮ ಒಳಗಡೆ ಜಾತಿ ಆಗಿದೆ ಸರ್. ಮುಂದಿನ ಸ್ಟೋರಿ ಅಲ್ಲ ಹೇಳಿ ನೀವು, ಕನಕಪುರದಲ್ಲಿ ಯಾರು ಸೋಲ್ಸಿದ್ರು ಅಂತ? ಯಾರನ್ನ ಕನಕಪುರದಲ್ಲಿ ನಾನು ಹೇಳಿದ್ದು ಜಾತಿ ಪ್ರಾತಿನಿಧ್ಯ ಯಾಕೆ ಬೇಕು ಅಂತ. ಎಲ್ಲ ಕಡೆನೂ ಸರ್ ಲೀಡರ್ಶಿಪ್ ಅನ್ನೋದು ಇರ್ತದೆ. ಪ್ರತಿಯೊಬ್ಬ ಜನರಿಗೆ ಒಂದು ಪ್ರಾತಿನಿಧ್ಯ, ರಾಜಕೀಯ ಪ್ರಾತಿನಿಧ್ಯ, ಆವಾಗ ಆ ಸಮುದಾಯಕ್ಕೆ ಒಂದು ಶಕ್ತಿ ಬರುತ್ತೆ. ನಾವು ಕೊಡ್ತಿದ್ರೇನು ನಾವು ಅವ್ರ ಪರವಾಗಿದ್ದೀವಿ? ಸಾಧ್ಯನೇ ಇಲ್ಲ. ಒಂದು ಜಾತಿಯ ವ್ಯಕ್ತಿ ಇನ್ನೊಂದು ಜಾತಿಯ ಸಂವೇದನೆಯನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಅಲ್ಲ ಸರ್. ಎರಿವೆ ಮುಂದಿನ ಸ್ಟೋರಿ ಅಂತ ನೋಡ. ಅಧಿಕಾರ ಇದೆ ಅಂತ ಏನು ಮಾಡಿದ್ರು ನಡೆಯುತ್ತಾ? ಈ ಪ್ರಕರಣ ನೋಡಿದರೆ ಖಂಡಿತ ಇಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ರಾಜಸ್ಥಾನದ BJP ಶಾಸಕಿಯ ಪತಿಯೊಬ್ಬ ನಡೆಸಿರೋ ಗೂಂಡಾಗಿರಿ ಇದೆಯಲ್ಲ, ಅದೇ ಈ ಇಡೀ ಪ್ರಕರಣದ ಕೇಂದ್ರ ಬಿಂದು. ಟ್ರಾಫಿಕ್ ಪೊಲೀಸರು ಫೈನ್ ಹಾಕಿದ್ದಕ್ಕೆ ಪೊಲೀಸರ ಮೇಲೆ ಗ್ಯಾಂಗ್ ಕಟ್ಕೊಂಡು ಹೋಗಿ ಹಲ್ಲೆ ನಡೆಸ್ಬಿಟ್ಟಿದ್ದಾರೆ. ಈ ಬಗ್ಗೆ ಪ್ರಶ್ನೆಗೆ ಪೊಲೀಸರನ್ನ ಎತ್ತಂಗಡಿ ಮಾಡಲಾಗಿದೆ. ರಾಜಸ್ಥಾನದ ಸ್ಥಿತಿ ನೋಡಿ. ರಾಜಸ್ಥಾನದಲ್ಲಿ BJP ಶಾಸಕಿ ಪತಿಯ ದರ್ಪ, ಫೈನ್ ಹಾಕಿದ್ದಕ್ಕೆ ಪೊಲೀಸರ ಮೇಲೆಯೇ ಹಲ್ಲೆ. ರಾಜಸ್ಥಾನದ ಕೋಟಾದಲ್ಲಿ BJP ಶಾಸಕಿ ಚಂದ್ರಕಾಂತ್ ಮೇಘ್ವಾಲ್ ಪತಿ ನರೇಶ್ ಮೇಘ್ವಾಲ್ ಟ್ರಾಫಿಕ್ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ದಾನೆ. ತನ್ನ ಕಾರ್ಯಕರ್ತನ ಮೇಲೆ ದಂಡ ವಿಧಿಸಿದ್ರು ಅನ್ನೋ ಕಾರಣಕ್ಕಾಗಿ ಗೂಂಡಾಗಿರಿ ಪ್ರದರ್ಶಿಸಿದ್ದಾನೆ. ಪೊಲೀಸ್ ಠಾಣೆಗೆ ಬೆಂಬಲಿಗರ ಜೊತೆ ಬಂದ ನರೇಶ್ ಫೈನ್ ಚಲಾನ್ ರದ್ದು ಮಾಡಿ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾನೆ. ಪೊಲೀಸ್ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆಸಿದ್ದಾನೆ. ಈತನ ಗೂಂಡಾಗಿರಿ ಕ್ಯಾಮೆರಾದಲ್ಲೂ ಸರಿಯಾಗಿದೆ. ಪೊಲೀಸರ ಮೇಲೆ BJP ಕಾರ್ಯಕರ್ತರಿಂದ ಕಲ್ಲು, ಕರ್ತವ್ಯದಲ್ಲಿ ನಿಷ್ಠೆ ತೋರಿದ ಪೊಲೀಸರ ಎತ್ತಂಗಡಿ. ಪೊಲೀಸರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಂತೆ ಪೊಲೀಸರು BJP ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ BJP ಕಾರ್ಯಕರ್ತರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಘಟನೆ ಸಂಬಂಧ ಮೇಘ್ವಾಲ್ ಮತ್ತು BJP ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಕರ್ತವ್ಯ ನಿರ್ವಹಿಸಿದ ಪೊಲೀಸರನ್ನ ವರ್ಗಾವಣೆ ಮಾಡಲಾಗಿದೆ. ಇನ್ನು BJP ಶಾಸಕಿ ಚಂದ್ರಕಾಂತ್ ಮೇಘ್ವಾಲ್ ಪತಿಯ ಗೂಂಡಾಗಿರಿಗೆ ಬೆಂಬಲ ನೀಡಿದ್ದಾರೆ. ಪೊಲೀಸರು ಪತಿ ಹಾಗೂ BJP ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ದಾರೆ. ಯಾವ ಪೊಲೀಸ್ ಠಾಣೆಯಲ್ಲೂ ಇಂಥ ಪೊಲೀಸರು ಇರಲ್ಲ. ಪೊಲೀಸರಿಂದ ದಾಳಿಗೊಳಗಾದ ನಮ್ಮ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಗಲಾಟೆಯಲ್ಲಿ ನನ್ನ ಸೀರೆ ಹರಿದಿದೆ, ಬಳೆ ಒಡೆದಿದೆ ಅಂತ ಆರೋಪಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಲಾಗಿದೆ. ಕ್ರಮ ಕೈಗೊಳ್ಳುವುದಾಗಿ ಕೋಟಾ SP ಸವೈ ಸಿಂಗ್ ಗೋದರಾ ಹೇಳಿದ್ದಾರೆ. मंत्री जी से बात हो गई, वो कर रहे हैं IG साहब से बात, वो करेंगे ना। ब्यूरो रिपोर्ट, सुद्दी टीवी। ಎಸ್ ಪ್ರಿಯ ವೀಕ್ಷಕರೇ, ಇಲ್ಲಿರುವ ಪ್ರಶ್ನೆ ಏನು ಅಂದರೆ, ನಾನು ಭಾಳ ಸಂದರ್ಭದೊಳಗೆ ಪೊಲೀಸ್ ವ್ಯವಸ್ಥೆ ಏನಿದೆ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಆದ ತಕ್ಷಣ ಸಮಸ್ಯೆ ಪ್ರಾರಂಭ ಆಗುತ್ತೆ. ಇವತ್ತಿನ ದಿನ ನಾನು ಒಂದು ಪ್ರಾತಿನಿಧಿಕ ಅಂತ ಈ ಸ್ಟೋರಿಯನ್ನು ನಾನು ತೆಗೆದುಕೊಂಡಿದ್ದೆ. ನೀವು ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಯಾವುದೋ ಉಲ್ಲಂಘನೆಗೆ ಅಂತ ನಿಮ್ಗೊಂದು ದಂಡ ಹಾಕಿದರೆ, ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ಜನರೆಲ್ಲ ಕಟ್ಕೊಬಂದು ಓಡೋದ್ರಿ,
ಗಲಾಟೆ ಮಾಡಿದ್ರಿ. ಹೋಗಲಿ ಪಾಪ ಆಫೀಸರ್ಸ್ನು ನೀವು ಎತ್ತಂಗಡಿ ಮಾಡಿಸಿದ್ರಲ್ಲ, ನಿಮ್ಮ ಸರ್ಕಾರ ಇದೆ ಅಂತೇಳಿ. ನಾಳೆ ಈ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಇಂಥ ಘಟನೆಗಳನ್ನ? ಇದು ನನ್ನ ಮುಂದಿರೋ ಭಾಳವಾದ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ನಾನು ಪಕ್ಷದ ರಾಜಕಾರಣವನ್ನು ಬೆರೆಸಲಾರೆ. ಆ ಪಕ್ಷ ಇದೆಯೋ ಈ ಪಕ್ಷ ಡಿಫ್ರೆಂಟ್. ಬಟ್ ಶಾಸಕರ ವರ್ತನೆಯಲ್ಲಿ ಶಾಸಕರು ಈ ರೀತಿ ಮಾಡಿದರೆ ಇಡೀ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನನ್ನು ಯಾರು ನಿಯಂತ್ರಿಸಬೇಕೋ ಅವ್ರ ಮನಸ್ಥಿತಿ ಏನಾಗ್ಬೋದು? ಸತೀಶ್ ರೆಡ್ಡಿ ಅವರ ನೀವು ಶಾಸಕರಾಗಿರಿ, ಹೇಳಿ ನನಗೆ. ಅಲ್ಲ, ದಿಸ್ ಟೈಪ್ ಆಫ್ ಇನ್ಸಿಡೆಂಟ್ಸ್ ಯಾವುದೇ ಪಾರ್ಟಿ ಇದ್ರೂ ಕೂಡ ಇದು ತಪ್ಪೆ. ಯಾಕೆ ಅಂತ ಹೇಳಿದ್ರೆ BJP ಅವ್ರು ಮಾಡಿದ ತಕ್ಷಣ ಅಥವಾ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಆಯಿತು, ಸ್ಕೈ ಬಾರಲ್ಲಿ ಕಾಶ್ಯಪ್ಪನವ್ರದ್ದು ಆಯಿತು, KR ಪುರಮಲ್ಲಿ ಆಯಿತು. ಹೇಳಿದ ತಕ್ಷಣ ಅದೆಲ್ಲ ಎಲ್ಲರೂ ಸರಿ ಅಂತ ನಾನು ಏನು ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಎಸ್, ಯಾಕೆ ರಾಠೋಡ್ ಅವರೇ ಈ ರೀತಿ ವರ್ತನೆಗಳಿಲ್ಲ? ಶಾಸಕರು ಗೌರವ ಎಲ್ಲ ಇರಬೇಕು ಅಂತ ನಾನು ನಂಬಿದವ್ರು, ರಾಜಕಾರಣಕ್ಕೆ ಗೌರವ ಇರಬೇಕು. ಆದರೆ ನೀವು ಶಾಸಕರಾಗಿದ್ದೀವಿ ಅನ್ನುವ ಕಾರಣಕ್ಕೆ ನಿಮ್ಮ ದಂಡನೂ ಹಾಕ್ಬಾರ್ದು. ಹಾಕ್ಬಿಟ್ರೆ ನೀವು ಜನರಿಗೆ ಕರ್ಕೊಂಡೋಗಿ ಗುಂಡಗಿರಿ ಮಾಡಿಸ್ಬಿಟ್ಟು ಪೊಲೀಸರಿಗೆ ಎತ್ತಾಕ್ಬಿಟ್ರೆ. ನಾನು ನಿಜವಾಗ್ಲೂ ಸತೀಶ್ ರೆಡ್ಡಿ ಅವ್ರು ಹೇಳೋದನ್ನು ಒಪ್ಕೊಳ್ತೀನಿ. ಯಾರೇ ಮಾಡಲಿ, ಯಾವುದೇ ಪಕ್ಷದಿಂದ ಮಾಡಲಿ, ಯಾರೇ ರಾಜಕಾರಣಿಗಳಾಗಲಿ, ಯಾರೇ ಅಧಿಕಾರದಲ್ಲಿರೋರಾಗಲಿ, ಯಾವುದೇ ಪಾರ್ಟಿ ಅಧಿಕಾರದಲ್ಲಿದ್ದರೂ ಈ ಥರ ವರ್ತನೆ ಯಾರೂ ಮಾಡಬಾರ್ದು. ಮಾಡಿದರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಆಗಬೇಕು. ನಾನು ಒಂದೇ ಒಂದು ಉಲ್ಲೇಖನ ಮಾಡ್ತೀನಿ. ನಾನು ಇವತ್ತು ಬೆಳಿಗ್ಗೆ ನಿನ್ನೆ ನಾನು ರಾಜಸ್ಥಾನದಿಂದ ಬಂದಿದ್ದೀನಿ, ಕೋಟಾ ಮೇಲಿಂದನೇ ಬಂದಿದ್ದೀನಿ. ಮತ್ತು ಉದಯಪುರ್ಗೆ ದಾರಿಯಲ್ಲಿ ರೋಡ್ ಮೇಲೆ ಹೋಗ್ತಾ ಇರೋ ಅಲ್ಲಿಂದನೇ ಬಂದಿದ್ದೀನಿ. ಅಲ್ಲಿ ವ್ಯವಸ್ಥೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಜನಸಾಮಾನ್ಯರ ಹತ್ರ ಮಾತಾಡಿದ್ದು ರಾಜಕೀಯವಾಗ ಅಂತಲ್ಲ, ಅಲ್ಲಿ ಜನರು ಅಸಮಾಧಾನ ಆಗಿದ್ದಾರೆ, ಒಟ್ಟಾರೆ ಅಸಮಾಧಾನ ಆಗಿದ್ದಾರೆ. ಈ ಇನ್ಸಿಡೆಂಟಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮು ಆಯಿತು. ನಾನು ಅವಾಗ ಜೈಪುರಿಂದ ಬಂದು ಫ್ಲೈಟ್ ಹಿಡಿಬೇಕಾಗಿತ್ತು, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮು ಆಗಿತ್ತು. ಯಾಕಾಗಿದ್ದು ನನಗೆ ಗೊತ್ತಿಲ್ಲ, ಮತ್ತು ನಾವು ಬಂದುಬಿಟ್ವಿ ನಾವು. ಆದರೆ ಅಲ್ಲಿ ಪರಿಸ್ಥಿತಿ ಆ ಥರ ಇದೆ. ಈ ಎಲ್ಲೇ ಆಗಲಿ ಇಂಥ ಏನು ಘಟನೆಗಳಿದೆ, ಅದು ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ರಾಜಕಾರಣಿಗಳ ಜೊತೆ ಆಗಲಿ ಇದು ಯಾರು ಮಾಡಬಾರ್ದು. ಮಾಡಿದರೆ ಇದ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಭಾಸ್ಕರ್, ಒಂದು ನನಗನ್ಸುವಾಗೆ ಶಾಸಕರಿಗೆ ಒಂದು ಓರಿಯೆಂಟೇಷನ್ ಕೋರ್ಸ್ ಏನೋ ಕೊಟ್ಬಿಟ್ಟು ಎಷ್ಟು ಸಾರ್ವಜನಿಕವಾಗಿ ಅವ್ರ ಜನಪ್ರತಿನಿಧಿಗಳು ಅವ್ರ ಬಗ್ಗೆ ಗೌರವ ಇರು, ಬಟ್ ಗುಂಡಗಿರಿ ಅವರೇ ಮಾಡೋಕ್ಕಾಗಲ್ಲ. ಅಲ್ಲ, ಈಗ ಓರಿಯೆಂಟೇಷನ್ ಅನ್ನೋದೇನು, ಇನ್ನೂ ಹೊಸದಾಗಿ ಬಂದ ಶಾಸಕರಾದವರು, ಸಂಸತ್ ಸದಸ್ಯರಾದವರಿಗೂ ನೀವು ಓರಿಯೆಂಟೇಷನ್ ಕೊಡಬೇಕು. 4 ಸಾರಿ ಸಂಸತ್ ಸದಸ್ಯರಾದವರು ಹಲ್ಲೆ ಮಾಡ್ತಾರೆ, ನಾಳೆ ಮಂತ್ರಿ ಆಗೋರು ಇವತ್ತು ಹಲ್ಲೆ ಮಾಡ್ತಾರೆ, ಆಯಿತಾ? ಇಲ್ಲಿ ಇವರು ಬೀದಿಯಲ್ಲಿ ಹಲ್ಲೆಗಿಲ್ಲೆ ಮಾಡ್ತಾರೆ, ಇನ್ನೊಬ್ಬರು ಸ್ಟಾರ್ ಹೋಟೆಲ್ನಲ್ಲಿ ಕೂತ್ಕೊಂಡು ಪೊಲೀಸರು ಕೆನ್ನೆ ಹೊಡಿತಾರೆ. ಅಂದರೆ ಇದರ ಅರ್ಥ ಏನು? ಯಾವುದೋ ಒಂದು ಪ್ರದೇಶಕ್ಕೆ ಬೆಂಕಿ ಹಚ್ಚಿಬಿಡ್ತೀನಿ ಹೇಳೋರು ಹೇಳ್ತಾರೆ. ಇವರು ಎಲ್ಲರೂ 1-2 ಸಾರಿ ಶಾಸಕರಾದವರಲ್ಲ. ಇವರಿಗೆ ಇರಬೇಕಾಗಿರೋದು ನನಗನ್ಸೋದು, ಅದು ಒಬ್ಬ ಲೇಮ್ಯಾನ್ಸ್ ಒಂದು ಡಿಮಾಂಡ್ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಇಂದೆಲ್ಲ ನಾಳೆ ಅಂಥದ್ದೊಂದು ಡಿಮಾಂಡು ಭಾಳ ಪ್ರಖರವಾಗೋಂಥ ಸಾಧ್ಯತೆ ಇರ್ತದೆ. ಯಾರು ಈ ಅಧಿಕಾರಿಗಳ ಮೇಲೆ, ಅವ್ರ ಮೇಲೆ ಕಾನೂನನ್ನು ಕೈಗೆ ತಗೊಂಡು ತಾವೇ ಹಲ್ಲೆ ನಡೆಸೋದು ಇತ್ಯಾದಿಯನ್ನೆಲ್ಲ ಮಾಡ್ತಾರೋ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡಲ್ಲ ಹೇಳೋದು ಕಡೆ ಪಕ್ಷ ಕಾನೂನಾಗದೇ ಇದ್ರು ಆಯಾ ರಾಜಕೀಯ ಪಕ್ಷಗಳು ತಗೊಳ್ಬೋದಲ್ಲ. ಅಷ್ಟು ಮಾಡಕ್ಕೆ ಸಾಧ್ಯವಾದ್ರೆ ಎಷ್ಟು ಅನುಕೂಲ ಆಗ್ಬೋದು. ಅಖಿಲೇಶ್ ಯಾದವ್ ಕೆಲವು ಗುಂಡಗಳಿಗೆ ಟಿಕೆಟ್ ಕೊಡದೆ ಏನು ಪ್ರಾಬ್ಲಮ್ ಆಗಿದೆ? ಅದೇ ಈಗ ಇದು ಯಾರಿಗೂ ಓರಿಯೆಂಟೇಷನ್ ಕೊಡೋದಲ್ಲ, ಟೋಟಲ್ ಕಲ್ಚರ್ ಆಫ್ ಪಾಲಿಟಿಕ್ಸ್ ಏನಾಗ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ಇದು ಏನು ಇನ್ನೊಂದು ಪವರ್ನ ಪರ್ಪಸ್ ಏನು, ಅಧಿಕಾರದ ಉದ್ದೇಶ ಇದು ಅಂತ ಇವ್ರು ತಿಳ್ಕೊಳ್ಳೋಂಥ ವಾತಾವರಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಎಲ್ಲ ಪಕ್ಷದಲ್ಲೂ ಇಂಥ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರೋದು ನಾವು ನೋಡ್ತಾನೆ ಇದೀವಿ. ಯಾಸ್ ಪ್ರಿಯ ವೀಕ್ಷಕರೇ, ಎನಿವೆ ಏನು ಶಂಕರ್ ಹೇಳಿದ್ರು, ಏನು ನಮ್ಮ ರಾಜಕೀಯ ಸಂಸ್ಕೃತಿ ಇದೆಯಲ್ಲ, ರಾಜಕೀಯ ಸಂಸ್ಕೃತಿ ಈ ಹಂತಕ್ಕೆ ದಿನದಿಂದ ದಿನಕ್ಕೆ ಅಧಪತನಕ್ಕೆ ಹೋಗ್ತಾ ಇದೆಯಾ ಅಂತ. ರಾಜಕೀಯ ಸಂಸ್ಕೃತಿ ಅಧಪತನಕ್ಕೆ ಹೋದಾಗ ರಾಜಕಾರಣದ ಬಗ್ಗೆ ಇರುವ ಗೌರವ ಕಡಿಮೆ ಆಗುತ್ತೆ. ಅದು ಯಾವತ್ತೂ ಕೂಡ ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣ ಮತ್ತು ರಾಜಕಾರಣಿಗಳ ಮೇಲೆ ಜನರಿಗೆ ಗೌರವ ಕಡಿಮೆ ಆಗಕೂಡದು. ಅದಾದ ತಕ್ಷಣ ಅದು ಅಪ್ರತ್ಯಕ್ಷವಾಗಿ ಆದರೂ ಕೂಡ ಜನತಂತ್ರದ ಮೇಲೆ ಅದರ ದುಷ್ಪರಿಣಾಮವನ್ನು ಬೀಳುತ್ತೆ. ಆದರೆ ನಮ್ಮೆಲ್ಲರ ಜವಾಬ್ದಾರಿ ಅಂದರೆ ಜನತಂತ್ರವನ್ನು ಉಳಿಸುವುದಕ್ಕಾಗಿ ರಾಜಕಾರಣದ ಗೌರವವನ್ನು, ರಾಜಕಾರಣಿ ಗೌರವವನ್ನು ಉಳಿಸಬೇಕಾಗುತ್ತೆ. ಆ ದಿಸೆಯಲ್ಲಿ ಎಲ್ಲ ರಾಜಕಾರಣಿಗೂ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಬರ್ತೀನಿ. ಇನ್ನಷ್ಟು ಸುದ್ದಿಗಳು, ಅತಿಥಿಗಳು, ಚರ್ಚೆ, ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಬಾಯ್ ಆ್ಯಂಡ್ ಗುಡ್ ನೈಟ್.